और एक बहुत बड़ी अफसोस की बात है कि आज जुमा, अलविदा जुमा जिसे कहा जाता है, माह रमज़ान का आखिरी जुमा, बहुत गम व खसार की बात है। ಏಕೆಂದರೆ ಇಡೀ ತಿಂಗಳ ನಾವು ಮಾಹೆ ರಂಜಾನ್ ಎಷ್ಟು ಪ್ರೀತಿನಿಂದ, ಎಷ್ಟು ಒಳ್ಳೆತನದಿಂದ ಈ ತಿಂಗಳನ್ನೇ ಯಾವ ರೀತಿ ಇದೆ ಅಂದರೆ, ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕುರಾನ್ ಹದೀಸ್ನಲ್ಲಿ ಈ ತಿಂಗಳ ಬಗ್ಗೆ ಯಾರು ಓದಿದ್ದಾರೆ, ಯಾರಿಗೆ ಗೊತ್ತಿದೆ, ಇಲ್ಲಾಂದರೆ ಬ್ಯಾರೆ ನ್ಯಾಲಿನಿಂದ ಯಾರು ಅಕ್ಷರ ಕೇಳಿದ್ದಾರೆ, ಆ ಜನರು ಎಲ್ಲ ಮಾತುಗಳನ್ನು ನೆನಪಿಟ್ಕೊಂಡು ಈ ಮಾಹೆ ರಂಜಾನ್ನಲ್ಲಿ ಅತಿ ಜಾಸ್ತಿ ಪ್ರೀತಿನಿಂದ ಪ್ರಾರ್ಥನೆ ಏನು ಮಾಡಿದರು, ಅತಿ ಜಾಸ್ತಿ ಸಮಯ ಕೊಟ್ಟು ಈ ತಿಂಗಳಲ್ಲಿ ಅಲ್ಲಾಹನಿಗಾಗಿ ಏನು ಸಮಯ ತೆಗೆದು ಅಲ್ಲಾಹನ ಇಬಾದತ್ ಮಾಡಿದರು, ಅಲ್ಲಾಹನಿಗಾಗಿ ಎಲ್ಲ ಪಾಪನಿಂದ ದೂರ ಇದ್ದರು, ಆ ಜನರಿಗೆ ಭಾಳ ಅಫಸೋಸ್ ಆಗುತ್ತದೆ. ಏಕೆಂದರೆ ಈ ತಿಂಗಳ ಎಂತಹದ್ದು ತಿಂಗಳ, ಎಂಥ ದೊಡ್ಡವಾದ ಪಾಪಿ ಇರಲಿ ಈ ತಿಂಗಳಲ್ಲಿ ಪಾಪ ಮಾಡೋದಕ್ಕೆ ಭಯವನ್ನು ಪಡ್ಕೊತಾನೆ, ಪಾಪವನ್ನು ಮಾಡೋದಕ್ಕೆ ಭಯವನ್ನು ಸ್ವಲ್ಪ ಭಯ ಬಂದೇ ಬರುತ್ತದೆ. ಉಳ್ಕಿದ ತಿಂಗಳಲ್ಲಿ ಅಲೆಲೆ ನೀನು ಪಾಪ ಮಾಡ್ತಿದ್ದ, ಎಲ್ಲರಿಗೆ ಜನರಿಗೆ ಕಣ್ಣಿಗೆ ಕಾಣದಂಗೆ ಪಾಪ ಮಾಡ್ತಿದ್ದ. ಮಾಹೆ ರಂಜಾನ್ ತಿಂಗಳ ಹೇಗೆ ಬಂತು, ಆದರೆ ರೋಜಾನ ಇಟ್ಟಿಲ್ಲ, ನಮಾಜ್ ಮಾಡಿಲ್ಲ, ಆದರೆ ರಂಜಾನ್ ತಿಂಗಳ ಅನ್ನೋದು ಭಯನೇ ಇರುತ್ತದೆ, ಸ್ವಲ್ಪ ಯೋಚನೆ ಇರುತ್ತದೆ. ಹೌದಪ್ಪ, ಇದು ಯಾವುದು ತಿಂಗಳ? ಮಾಹೆ ರಂಜಾನಿನ ತಿಂಗಳ. ಈ ತಿಂಗಳದಲ್ಲಿರೇ ನಾನು ಯಾವುದೇ ತರಹದ ಪಾಪನ್ನು ಮಾಡಬಾರ್ದು. ಹಾಯ್ ಮಾಹೆ ರಂಜಾನ್, ಎಷ್ಟು ಒಳ್ಳೆತನ ಇದೆಯಾ ನೀ ಮಾಹೆ ರಂಜಾನ್. ನಮಾಜ್ ಮಾಡೋರು ದೂರು, ಎಂಥ ದೊಡ್ಡ ಪಾಪಿ ಜನರಿಗೆ ನೆನಪಿರ್ತಿತ್ತು ಈ ಮಾಹೆ ರಂಜಾನ್ನಲ್ಲಿ ಯಾವುದೇ ತರಹದ ಪಾಪವನ್ನು ಮಾಡಬಾರ್ದು ಅನ್ನೋದು. ಇವತ್ತು ಇಂಥದ್ದು ಮುಕದ್ದಸ್ವಾದ ರಂಜಾನ್ ನಮ್ಮ ಎಲ್ಲರ ಜನರಿನಿಂದ ಇವತ್ತು ದೂರ ಕುಂತಿದೆ. ಯಾರಿಗೆ ಗೊತ್ತು ಮುಂದಿನ ವರ್ಷ ಸಿಗುತ್ತದೆ ಇಲ್ಲ ಅನ್ನೋದು, ಯಾರಿಗೆ ಗೊತ್ತು ಮುಂದಿನ ವರ್ಷ ನಮಗೆ ಇದೇ ಸುಂದರವಾದ ರಂಜಾನ್ನಲ್ಲಿ ನಾವು ಇದು ಇಬಾದತ್ ಮಾಡ್ತೀವಿಲ್ಲ ಅನ್ನೋದು. ಅದಕ್ಕೆ ಪ್ರೀತಿಯ ಸಹೋದರರೇ, ಅಲ್ವದ ಅದು ಶಾಯರಿದೆ, ಅಲ್ವದಾ ಅಲ್ವದಾ ಮಾಹೆ ರಂಜಾನ್, ಅಲ್ವದಾ ಅಲ್ವದಾ ಮಾಹೆ ರಂಜಾನ್, ಅಲ್ವದಾ ಅಲ್ವದಾ ಮಾಹೆ ರಂಜಾನ್, ಅಲ್ವದಾ ಅಲ್ವದಾ ಮಾಹೆ ರಂಜಾನ್. तेरे दीवाने अब रो रहे हैं, तेरे दीवाने अब रो रहे हैं, मुज़तरिब सब के सब हो रहे हैं, आह अब वक्त रुखसत का आया, अलवदा अलवदा माह रमज़ान, अलवदा अलवदा माह रमज़ान. तुम पे लाखों सलाम माह रमज़ान, तुम पे लाखों सलाम माह गुफरान, तुम पे लाखों सलाम माह रमज़ान, तुम पे लाखों सलाम माह गुफरान, जाहो हाफिज़ खुदा है अब तुम्हारा, अलवदा अलवदा माह रमज़ान, अलवदा अलवदा माह रमज़ान. नेकियाँ कुछ न कर सका हूँ, इंथದ್ದು ಪುಣ್ಯದ ತಿಂಗಳನ್ನು ಸಿಕ್ಕಿತ್ತು. नेकियाँ कुछ न कर सका हूँ, नज़र चंद अश्क हैं कर रहा हूँ, नज़र चंद अश्क हैं कर रहा हूँ, बस यही है मेरा कुल असासा, अलवदा अलवदा माह रमज़ान, अलवदा अलवदा माह रमज़ान. जब गुजर जाएंगे माह 11 ಮತ್ತು 11 ವರ್ಷ ಕಳೆಯುತ್ತದೆ. जब गुजर जाएंगे माह 11 तेरी आमद का फिर से शोर होगा. 11 ತಿಂಗಳ ಕಳೆದ ನಂತರ ಮತ್ತು ರಂಜಾನ್ ಬರಾಕ್ ಕುಂತಿದೆ, ಮತ್ತು ಎಲ್ಲ ಜನರು ಓದೋರು ಹೇಳ್ತಾರೆ ರಂಜಾನ್ ಬರಾಕ್ ಕುಂತಿದೆ, ರಂಜಾನ್ ಬರಾಕ್ ಕುಂತಿದೆ. जब तेरी आमद का शोर होगा, जब गुजर जाएंगे माह 11, जब गुजर जाएंगे माह 11 फिर तेरी आमद का शोर होगा, क्या भरोसा मेरी ज़िंदगी का, क्या भरोसा मेरी ज़िंदगी का, अलवदा अलवदा माह रमज़ान, अलवदा अलवदा माह रमज़ान, क्या भरोसा मेरी ज़िंदगी का, अलवदा अलवदा माह रमज़ान. मोअज़्ज़ज़ सामने कराम, आइए एक मरतबा झूम झूम के दुरूद शरीफ पढ़ लीजिए. अल्लाहुम्मा सल्ली अला सय्यिदिना शफीना हबीबना नबीना मौलाना मोहम्मद वरसलातु वस्सलाम अलैका हबीबी या रसूलुल्लाह सल्लल्लाहु अलैहि वसल्लम. ಫ್ಯಾನ ಬಂದ್ ಕರು, ಕರೆಂಟ್ ಮಾರದು, ಫ್ಯಾನ್ ಬಂದ್ ಮಾಡ್ರಿ, ಕರೆಂಟ್ ಮಾರ ಎಲ್ಲ. मोअज़्ज़ज़ सामने कराम,
ಅಲ್ಲಾಹ್ ರಬ್ಬುಲ್ ಇಜ್ಜತ್ ಕುರಾನ್ ಮಜೀದ್ನಲ್ಲಿ ಹೇಳ್ತಾನೆ, ಫಮನ್ ಯಅಮಲ್ ಮಿತ್ಕಾಲ ದರ್ರತಿನ್ ಖೈರನ್ ಯರಾ ವಮನ್ ಯಅಮಲ್ ಮಿತ್ಕಾಲ ದರ್ರತಿನ್ ಶರ್ರನ್ ಯರಾ. ಅಲ್ಲಾಹ್ ರಬ್ಬುಲ್ ಇಜ್ಜತ್ ತನ್ನ ಭಕ್ತಾದಿಗಳಿಗೆ ಈ ಕುರಾನ್ ಮಜೀದನಿಂದ ಸಂದೇಶವನ್ನು ಕೊಡ ಕುಂತಿದ್ದಾನೆ. ಫಮನ್ ಯಅಮಲ್ ಮಿತ್ಕಾಲ ದರ್ರತಿನ್ ಖೈರನ್ ಯರಾ ವಮನ್ ಯಅಮಲ್ ಮಿತ್ಕಾಲ ದರ್ರತಿನ್ ಶರ್ರನ್ ಯರಾ. ನಾಳೆ ಹಶ್ರ್ ಮೈದಾನಿನಲ್ಲಿ ಒಂದೊಂದು ಮಾಡಿರುವ ಪುಣ್ಯ ಬಗ್ಗೆ ಜನರು ನೋಡುತ್ತಾರೆ ಮತ್ತು ಒಂದೊಂದು ಸ್ವಲ್ಪ ಸೂಜಿನ ನೋಕಿರ್ತೈತಿಲ್ಲ, ಅದರ ಬರಾಬರಿ ನೀವು ಪಾಪ ಮಾಡಿದರೆ ನೀವು ನೋಡುತ್ತೀರ. ಅಲ್ಲಾಹ್ ರಬ್ಬುಲ್ ಇಜ್ಜತ್ ನಿಮ್ಮ ಮಾಡಿರುವ ಪಾಪಗಳು ಪುಣ್ಯಗಳು ಎಲ್ಲ ತೋರಿಸ್ತಾನೆ. ಫಮನ್ ಯಅಮಲ್ ಮಿತ್ಕಾಲ ದರ್ರತಿನ್ ಖೈರನ್ ಯರಾ ವಮನ್ ಯಅಮಲ್ ಮಿತ್ಕಾಲ ದರ್ರತಿನ್ ಶರ್ರನ್ ಯರಾ. ಒಂದು ವಾಕ್ಯ ಇದೆ ಈ ಸೂರತಿನ ಮೇಲೆ. ಒಬ್ಬರು ಸಹಾಬಿ ರಸೂಲ್ ಅವರು ನಮ್ಮ ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಾರ್ಗನಲ್ಲಿ ಸೂರತ್ವನ್ನು ಕಲಿಯೋಕೆ ಬಂದಿದ್ದರು. ಬಂದಿದ್ದ ನಂತರ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹಜರತ್ ಅಲಿ ಕಡೆ ಕಳಿಸಿದರು. ಅಲಿ, ಇವರು ಓದಾಕ ಬಂದಿದ್ದಾರೆ, ಇವ್ರಿಗೆ ಸೂರತ್ವನ್ನು ಕಲಿಸಿಕೊಡ್ರಿ. ಹಜರತ್ ಅಲಿ ರದಿಯಲ್ಲಾಹು ತಆಲಾ ಅವರು ಸೂರತ್ವನ್ನು ಹೇಳ್ಕೊಂತ ಹೇಳ್ತಾ ಯಾವುದು ಸೂರನಲ್ಲಿ ಬಂದರು, ಇದಾ ಜುಲ್ಜಿಲತಿಲ್ ಅರ್ದು ಜಿಲ್ಜಾಲಹಾ ವ ಅಖರಜತಿಲ್ ಅರ್ದು ಅತ್ಕಾಲಹಾ ವ ಕಾಲಲ್ ಇನ್ಸಾನು ಮಾಲಹಾ. ಕಯಾಮತ್ ಹೇಗೆ ಬರುತ್ತದೆ, ಇದು ಎಲ್ಲ ಪ್ರಪಂಚ ಏನಿದೆ ತನ್ನ ಶಕ್ತಿನಿಂದ ಅಳಿಗಾಡ್ತಿದ್ದಂತೆ. ಇದಾ ಜುಲ್ಜಿಲತಿಲ್ ಅರ್ದು ಜಿಲ್ಜಾಲಹಾ ವ ಅಖರಜತಿಲ್ ಅರ್ದು ಅತ್ಕಾಲಹಾ. ಈ ಮಣ್ಣಿನ ಮೇಲೆ ಇರುವ ಎಲ್ಲ ವಸ್ತುಗಳು ಉಲ್ಟಾಗ್ತೈತಂತೆ. ಮನೆ, ಬಂಗ್ಲಾ, ಎಲ್ಲ ಗಾಡಿಗಳು ನಾವು ಎಷ್ಟು ಉದ್ದವಾದ ಬಿಲ್ಡಿಂಗ್ ಕಟ್ಟಿದ್ದೀವಿ ಕಯಾಮತಿನ ಸಮೀಪ. ವ ಅಖರಜತಿಲ್ ಅರ್ದು ಅತ್ಕಾಲಹಾ, ಎಲ್ಲ ಉಲ್ಟಾಗಿ ಡಬ್ಬಾಗಿ ಬೀಳ್ತೈತಂತೆ. ಇದು ಶಕ್ತಿ ಅಲ್ಲಾಹನ ಕಡೆ ಇದೆ ಮಾಡೋದು. ಯಾಕಂದ್ರೆ ಸೃಷ್ಟಿ ಮಾಡಿದ್ದು ಅಲ್ಲಾಹ್ ರಬ್ಬುಲ್ ಇಜ್ಜತ್ನೇ. ಇದು ನಮ್ಮ ಒಳಗಿಲ್ಲ. ನಾವು ಏನು ಮಾಡ್ತೀವಿ ಅದೇ ಹಂಗಾಗಬಹುದೇನು, ನಾವು ಹೇಳ್ತೀವಿ. ಯಾಕೆಂದ್ರೆ ನಮ್ಮ ಬುದ್ಧಿನೇ ಅಷ್ಟೇ ಕೆಲಸ ಮಾಡೋದು, ಅಷ್ಟೇ ಕೆಲಸ. ಇದು ಕುರಾನಲ್ಲಿ ಇದೆ. ವ ಅಖರಜತಿಲ್ ಅರ್ದು ಅತ್ಕಾಲಹಾ. ಇದು ಎಲ್ಲ ವಸ್ತುಗಳು ನೋಡಿದ ನಂತರ ಮನುಷ್ಯ ಏನು ಹೇಳ್ತಾನೆ, ಫಕಾಲಲ್ ಇನ್ಸಾನು ಮಾಲಹಾ. ಇದು ಎಲ್ಲ ಏನಾಗ ಕುಂತಿದೆ, ಇದು ಹೇಗಾಗ ಕುಂತಿದೆ, ಯಾರಿನಿಂದ ಆಗ ಕುಂತಿದೆ, ಏನು ನಾನು ಕಣ್ಣನಿಂದ ನೋಡಕ್ ಕುಂತಿದ್ದೇನೆ. ಫಕಾಲಲ್ ಇನ್ಸಾನು ಮಾಲಹಾ ಫಕಾಲಲ್ ಇನ್ಸಾನು ಮಾಲಹಾ ವ ಅಖರಜತಿಲ್ ಅರ್ದು ಅತ್ಕಾಲಹಾ ವ ಕಾಲಲ್ ಇನ್ಸಾನು ಮಾಲಹಾ ಬಿ ಅನ್ನ ರಬ್ಬಕ ವಹಾಲಹಾ. ಏಕೆಂದ್ರೆ ಇದು ನಿನ್ನ ರಬ್ಬಿನ ಹುಕ್ಮನಿಂದ ಆಗ ಕುಂತಿದೆ ಅಂತ ಕುರಾನಲ್ಲಿ ಹೇಳ್ತಾನೆ ಅಲ್ಲಾಹ್ ರಬ್ಬುಲ್ ಇಜ್ಜತ್. ಮನುಷ್ಯ ಇದು ವಿಚಿತ್ರವಾದ ವಸ್ತುಗಳು ನೋಡಿದ ನಂತರ ಇದು ಹೇಗಾಗುತ್ತಿದೆ, ಎದ ಕಾರಣ ಆಗುತ್ತಿದೆ. ಮತ್ತು ಅಲ್ಲಾಹ್ ರಬ್ಬುಲ್ ಇಜ್ಜತ್ನಿಂದ ಹುಕ್ಮ ಬಿ ಅನ್ನ ರಬ್ಬಕ ವಹಾಲಹಾ ಯೌಮಇದಿನ್ ತುಹದ್ದಿಸು ಅಖ್ಬಾರಹಾ ಬಿ ಅನ್ನ ರಬ್ಬಕ ವಹಾಲಹಾ ಯೌಮಇದಿನ್ ಯಸ್ದುರು ನಾಸು ಅಶ್ತಾತನ್ ಲಿಯರು ಅಮಾಲಹುಂ. ಹಜರತ್ ಅಲಿ ಅವರು ಅವ್ರಿಗೆ ತಿಳಿಸಿ ಇದು ಎಲ್ಲ ಆಯತುಗಳು ಓದಿಸಾ ಕುಂತಿದ್ದಾರೆ. ಲಾಸ್ಟ್ಗೆ ಇದು 2 ಆಯತ್ನಲ್ಲಿ ಬಂದರು. ಫಮನ್ ಯಅಮಲ್ ಮಿತ್ಕಾಲ ದರ್ರತಿನ್ ಖೈರನ್ ಯರಾ ವಮನ್ ಯಅಮಲ್ ಮಿತ್ಕಾಲ ದರ್ರತಿನ್ ಶರ್ರನ್ ಯರಾ. ಕುಂತಿಲ್ಲ ಅವರು. ಮೊದಲಿಗೆ ಎದ್ದ ತಕ್ಷಣ 7 ಮಸೀದ್ನಲ್ಲಿ ಹೋದ್ರು ಅವರು ಅಳ್ಕೊಂತ. ಎಲ್ಲೇ ಹೋಗ ಕುಂತಿದ್ದೀರಾ, ಬಾರಿ ಇಲ್ಲೇ ಎಲ್ಲೇ ಹೋಗ ಕುಂತಿದ್ದೀರಾ, ನಿಂದ್ರಕ್ಕೆ ಶಕ್ತಿನಾಗಿಲ್ಲ ಅವರಿಗೆ. ಆ ರೀತಿ ಮಸೀದ್ನಲ್ಲಿ ಓಡಾಡ ಕುಂತಿದ್ರು. ಏನು ಕಲಿಯಾಕ ಬಂದಿದ್ರು. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಾರ್ನಿ ಹೇಳಿದ್ರು, ಯಾ ರಸೂಲಲ್ಲಾಹ್, ನಾನು ಇನ್ನೂ ದಸ ಕುಂತಿದ್ದೀನಿ, ಕುಂದ್ರಲ್ಲ ಆ ರೀತಿ ಓಡಿ ಹೋಗ ಕುಂತಿದ್ರೆ. ಅಲ್ಲಿ ಇಷ್ಟು ದಿನ ಏನಿದೆ, ಇವತ್ತು ಇದಕ್ಕಿಂತ ಮುಂಚೆ ಬರೀ ಕಲಿಯಾಕ ಬಂದಿದ್ರು. ಆಯತ್ನಲ್ಲಿ ಕೇಳಿದ ನಂತರ, ಅರ್ಥವನ್ನು ಕೇಳಿದ ನಂತರ, ಈ ಆಯತಿನ ಮೇಲೆ ಯಾವುದೇ ತರಹದ ಇದು ಜೀವನ ಒಳಗೆ ಯಾವುದೇ ತರಹದ ನನಗೆ ಪಾಪ ಬೇಡ, ಪುಣ್ಯ ಬೇಡ, ಎಲ್ಲ ನಾನು ಅಲ್ಲಾಹನಿಗಾಗಿ ಕುರ್ಬಾನ್ ಮಾಡುತ್ತೇನೆ ಅಂತ ಓಡಿ ಹೋಗ ಕುಂತಿದ್ದಾರೆ. ಫಮನ್ ಯಅಮಲ್ ಮಿತ್ಕಾಲ ದರ್ರತಿನ್ ಖೈರನ್ ಯರಾ ವಮನ್ ಯಅಮಲ್ ಮಿತ್ಕಾಲ ದರ್ರತಿನ್ ಶರ್ರನ್ ಯರಾ. ಎಲ್ಲ ಪಾಪ ಜರ ಮಾಡಿದ್ದು ಪಾಪ ಎಲ್ಲ ತೋರಿಸ್ತೈತೆ ನಿಮ್ಮ ಮುಂದೆ. ಯಾವುದು ಮೂಲೆ ಒಳಗೆ ಏನು ಮಾಡಿದ್ದೀರಾ, ಯಾವ್ದು ಕುಂತದಲ್ಲಿ ಎಂತಾದ್ರು ಮೀಟಿಂಗ್ ಮಾಡಿದ್ದೀರಾ, ಯಾರ ಹಿಂದೂ ಎಷ್ಟು ಚುಗುಲ್ಖೋರಿ ಮಾಡಿದ್ದೀರಾ, ಯಾರ ಬಗ್ಗೆ ಎಷ್ಟು ಶರ್ಮನಾಸ್ ಮಾಡೋ ಬಗ್ಗೆ ಎಷ್ಟು ಪ್ಲಾನ್ ಮಾಡಿದ್ದೀರಾ, ನಮಾಜ್ನಲ್ಲಿ ಎಷ್ಟು ನೀವು ಕೆಟ್ಟ ನಿಯತಿನಿಂದ ಬಂದಿದ್ದೀರಾ, ಮಸೀದ್ನಲ್ಲಿ ಬಂದು ಎಷ್ಟು ಜನರಿಗೆ ಕೆಟ್ಟತನ ಮಾಡಕ ಬಂದಿದ್ದೀರಾ, ಎಲ್ಲ ತೋರಿಸ್ತಾರಂತೆ ಅಲ್ಲಾಹನ ಬಾರ್ಗನಲ್ಲಿ. ಏನೇನು ಮಾಡಿದ್ರಿ ಎಲ್ಲ ತೋರಿಸ್ತಾರಂತೆ. ಪ್ರೀತಿಯ ಸಹೋದರರೇ, ಈ ಆಯತನ ಮೇಲೆ ನಾವು ಮಾಹೆ ರಂಜಾನ್ನಲ್ಲಿ ನಾವು ತಿಳ್ಕೊಬೇಕಾಗಿತ್ತು. ಮುಕದ್ದಸ್ವಾದ ರಂಜಾನ್, ಮಾಹೆ ರಂಜಾನ್. ಈ ರಂಜಾನದಲ್ಲಿ ಎಲ್ಲ ತರಹದ ನಾವು ಪಾಪನಿಂದ ದೂರ ಆಗಿದ್ದೀವಿ. ಎಲ್ಲ ತರಹದ ಕೆಟ್ಟ ವಿಚಾರಣೆಗಳಿಂದ ನಾವು ದೂರ ಆಗಿದ್ದೀವಿ. ಮಸಜೀದು 11 ತಿಂಗಳಲ್ಲಿ ಯಾವತ್ತು ಬೆಳಗಿನ ನಮಾಜ್ನಲ್ಲಿ ಈ ರೀತಿ ತುಂಬ್ತಿದ್ದಿಲ್ಲ. ಮಾಹೆ ರಂಜಾನ್ನಲ್ಲಿ 2 ಸಫ್ಗಳು ಮಸಜೀದವನ್ನು ಆಗ್ತಿತ್ತು. ಇಶಾ ನಮಾಜ್ನಲ್ಲಿ ಈ ರೀತಿ ತುಂಬಿ ಯಾರು ನಮಾಜ್ಗೆ ಬರ್ತಿದ್ದಿಲ್ಲ. ಮಾಹೆ ರಂಜಾನ್ನಲ್ಲಿ ಎಲ್ಲರೂ ನಮಾಜ್ಗೆ ಬರ್ತಾ ಇತ್ತು. ಪ್ರೀತಿಯ ಸಹೋದರರೇ, ಮಾಹೆ ರಂಜಾನ್ಗೆ ನಾವು ಏನು ನಮಾಜ್ಗೆ ಬರಾಕ್ ಕುಂತಿದ್ದೀವಿ, ನಮ್ಮ ಮಾಹೆ ರಂಜಾನಲ್ಲಿ ಎಷ್ಟು ಜನರು ನಮಾಜ್ ಮಾಡಿದ್ದೀವಿ. ಇದು ಬರೀ ಮಾಹೆ ರಂಜಾನ್ಗೆ ನಾವು ಅಷ್ಟೇ ನಮಾಜಿ ಆಗಬಾರ್ದು. ಬಹಳಷ್ಟು ಜನರ ಇಚ್ಛೆ ಏನಿರುತ್ತದೆ, ಮಾಹೆ ರಂಜಾನ್ ಬಂತು,
ಎಲ್ಲ ಎಕ್ಸ್ಚೇಂಜ್ ಬದಲಾವಣೆ ಮಾಡಿಬಿಡ್ತಾರ. ಎದಕ್ಕಾನ ಬರೀ ಒಂದು ತಿಂಗಳಿಗಾಗಿ ಅಷ್ಟೇ, ಒಂದು ತಿಂಗಳಿಗಾಗಿ ಅಷ್ಟೇ ಮುತ್ತಕಿ ತಕ್ವಾ. ಹೇಗೆ ರಂಜಾನ್ ಕಳೀತು, ಅವಾಗ ಯಾರು ಅಮ್ಮ, ಯಾವಾಗ ಯಾವ ಬಾವ, ಯಾವಾಗ ಯಾವ ಹಜರತು, ಯಾವುದು ಆಲಿಮು, ಯಾರು ಹಿರಿಯರು, ಯಾರು ಚಿಕ್ಕವರು, ಯಾರು ದೊಡ್ಡ, ಯಾರಿಗೆ ನೆನಪಿರಂಗಿಲ್ಲ, ಎಲ್ಲ ಮರಿದ್ ಬಿಡ್ತೀವಿ ಅವಾಗ. ಇಂಥದ್ದು 11 ತಿಂಗಳ ಏನಿದೆ ಅವಾಗ ಈ ರೀತಿ ನಡಿತೈತಿ. ರಂಜಾನ್ ತಿಂಗಳಲ್ಲಿ ನಾವು ಎಷ್ಟು ಮುತ್ತಕಿದ್ವಿ, ಎಷ್ಟು ಪರೇಜ್ಗಾರ್ ಇದ್ದೀವಿ. ಹೇಗೆ ಅಜಾನ್ ಆಯ್ತು ಮಸೀದ್ ಕಡೆ ಓಡಿ ಬರ್ತಿದ್ವಿ, ಹೇಗೆ ಅಜಾನ್ ಆಯ್ತು ನಮಾಜ್ ಮಾಡೋದಕ್ಕೆ ಬರಿತಿದ್ವಿ. ಪ್ರೀತಿಯ ಸಹೋದರರೇ, ಒಂದು ಎಕ್ಸಾಂಪಲ್ ಕೊಡುತ್ತೇನೆ. ವ್ಯಕ್ತಿ ಈ ಡ್ರೈವಿಂಗ್ ಕಲಿಯಾಕೆ ಹೋಗುತ್ತಾನೆ, ಎಲ್ಲರ ಕಾರ್ ಆಗಲಿ, ಬೈಕ್ ಆಗಲಿ, ಬಸ್ ಆಗಲಿ, ಟ್ರಕ್ ಆಗಲಿ, ಟ್ರ್ಯಾಕ್ಟರ್ ಆಗಲಿ ಕಲಿಯಾಕೆ ಹೋಗುತ್ತಾನೆ. 1 ತಿಂಗಳದು ಕೋರ್ಸ್ ಇರುತ್ತದೆ. ಎಷ್ಟು? 1 ತಿಂಗಳದು ಟ್ರೈನಿಂಗ್ ಕೊಡುತ್ತಾರೆ. ಈ 1 ತಿಂಗಳಲ್ಲಿ 30 ದಿನಕ್ಕೆ 7,000 ರೂಪಾಯಿ 10,000 ರೂಪಾಯಿ ಫೀಸ್ ಕಟ್ಟಿ ಟ್ರೈನಿಂಗ್ ತಗೋಬೇಕು. ಆದರೆ ಆ ವ್ಯಕ್ತಿಗೆ ಒಂದು ಇಚ್ಛೆ ಇರುತ್ತದೆ, ನನಗೆ 1 ತಿಂಗಳ ಅವಕಾಶ ಸಿಕ್ಕಿದೆ, 10,000 ರೂಪಾಯಿ ಕಟ್ಟು ನಾನು 1 ತಿಂಗಳಲ್ಲಿ ನಾನು ಕಾರು ಡ್ರೈವಿಂಗ್ ಕಲಿಬೇಕು ಅನ್ನೋದು ಇಚ್ಛೆ ಇರುತ್ತದೆ. ಆದರೆ ಪ್ರೀತಿಯ ಸಹೋದರರೇ, ಶ್ರಮ ಪಟ್ಟು ಕಷ್ಟಪಟ್ಟು ಎಲ್ಲ ಗಮನ ಕೊಟ್ಟು ಎಲ್ಲ ಮನಸ್ಸು ಪೂರ್ವಕ ಎಲ್ಲ ಕೆಲಸ ಮಾಡಿ 1 ತಿಂಗಳಲ್ಲಿ ಡ್ರೈವಿಂಗ್ ಕಲಿಯೋದು ಡ್ಯೂಟಿ ಪೂರ್ತಿ ಮಾಡ್ಕೊತಾನೆ. ಅವಾಗ 1 ತಿಂಗಳಾಗಿದ್ದ ನಂತರ ಎಲ್ಲರೂ ಜನರ ಮುಂದೆ ಹೇಳ್ಕೊಂಡು ಅಡ್ಡಾಡುತ್ತಾನೆ. ಏನಂತ? ಇದಕ್ಕಿಂತ ಮುಂಚೆ ನಾನು ಕಾರುವನ್ನು ಚಲಿಸ್ತಾ ಇದ್ದಿಲ್ಲ, ಇದಕ್ಕಿಂತ ಮುಂಚೆ ನನಗೆ ಗಾಡಿ ಓಡ್ಸಾಕ ಬರ್ತಿದ್ದಿಲ್ಲ, 1 ತಿಂಗಳ ನಾನು ಟ್ರೈನಿಂಗ್ ತಗೊಂಡಿದ್ದ ನಂತರ ಇವತ್ತು ನಾನು ಕಾರು ಓಡ್ಸಾಕ್ ಕುಂತಿದ್ದೇನೆ. 1 ತಿಂಗಳ ನಾನು ಟ್ರೈನಿಂಗ್ ತಗೊಂಡಿದ್ದ ನಂತರ ಟ್ರಕ್ ಓಡ್ಸಾಕ್ ಕುಂತಿದ್ದೇನೆ. 1 ತಿಂಗಳ ನಾನು ಟ್ರೈನಿಂಗ್ ತಗೊಂಡಿದ ನಂತರ ಬೈಕ್ ಓಡ್ಸಾಕ್ ಕುಂತಿದ್ದೇನೆ. 1 ತಿಂಗಳ ಟ್ರೈನಿಂಗ್ ತಗೊಂಡಿದ ನಂತರ ಮನೆಯೊಳಗೆ ನಾನು ಟ್ರ್ಯಾಕ್ಟರ್ ಓಡ್ಸಾಕ್ ಕುಂತಿದ್ದೇನೆ. ಪ್ರೀತಿಯ ಸಹೋದರರೇ, ಕಮಾಲ್ ಎದರ ಒಳಗಿದೆ? 1 ತಿಂಗಳ ನೀವು ಟ್ರೈನಿಂಗ್ ತಗೊಂಡಿದ್ದೀರಾ, ಎದರ್ನಿಂದ ತಗೊಂಡಿದ್ದೀರಾ? ನಾನು ಏನಾದ್ರೂ ಪಡ್ಕೋಬೇಕು, ನಾನು ಯಶಸ್ವಿ ಆಗಬೇಕು, ನನ್ನ ಜೀವನದಲ್ಲಿ ನಾನು ಈ ರೀತಿ ಕೆಲಸ ಮಾಡಬೇಕು, ನಾನು ಒಂದು ದಾರಿಯಲ್ಲಿ ನಿಂದಿರಬೇಕು ಅಂತೂ ಮನುಷ್ಯ ಯಾವುದೇ ಕೆಲಸ ಮಾಡೋದು ಮುಂಚೆ ಟ್ರೈನಿಂಗ್ ತಗೊಂತಾನೆ. ಅಫ್ಸೋಸಿನ ಮಾತು, ಇದೇ ಜನರು ಇದೇ ರೀತಿ ನಿಯತ್ ಮಾಡಬೇಕಾಗಿತ್ತು. ಯಾವ ರೀತಿ 1 ತಿಂಗಳ ಟ್ರೈನಿಂಗ್ ಆಗಿ ಹೋಗಿ ನೀವು ಮುತ್ತಕಿ ಆಗ್ತೀರಾ, ಟ್ರೈನಿಂಗ್ ಎಲ್ಲ ಕೋರ್ಸ್ ಮುಕಮ್ಮಲ್ ಮಾಡಿ ಕಾರು ಹೊಡೆಯೋದು ಕಲಿತೀರಾ. ಪ್ರೀತಿಯ ಸಹೋದರರೇ, ಅದೇ ರೀತಿ ನಿಯತ್ತು, ಅದೇ ರೀತಿ ಇಚ್ಛೆ ನೀವು ರಂಜಾನ್ ತಿಂಗಳಲ್ಲಿ ಮಾಡಬೇಕಾಗಿತ್ತು. ಅಲ್ಲಾಹು ಅಕ್ಬರ್, 1 ತಿಂಗಳ ನಮಗೆ ಟ್ರೈನಿಂಗ್ ಸಿಕ್ಕಿದೆ, ರೊಕ್ಕ ಬೇಡ 10,000 ರೂಪಾಯಿ, ಬರೀ ನಿಮ್ಮ ಸಮಯ ಬೇಕು, 5 ಟೈಮಿನ ಸಮಯ. ರೊಕ್ಕ ಬೇಡ 20,000 ರೂಪಾಯಿ, ಬರೀ 5 ಸಮಯದು ನಿಮಗೆ ಟೈಮಿಂಗ್ ಬೇಕು. ಪ್ರೀತಿಯ ಸಹೋದರರೇ, 5 ಸಮಯ 5 ಟೈಮಿನ ನಮಾಜ್ಗಾಗಿ ಒಳ್ಳೆ ನಿಯತಿನಿಂದ ಬಂದಿದ್ರಿ. ಪ್ರೀತಿಯ ಸಹೋದರರೇ, ಇವತ್ತು ವ್ಯಕ್ತಿ 1 ತಿಂಗಳಾಗಿದ್ದ ನಂತರ ಕಾರು ಚಲಿಸೋದು ಪ್ರಯತ್ನ ಮಾಡ್ತಾನ ಅಂದರೆ 1 ತಿಂಗಳಲ್ಲಿ ನಮಾಜ್ ಮಾಡಿರೋ ವ್ಯಕ್ತಿ ನಮಾಜ್ ರಂಜಾನ್ ತಿಂಗಳಾಗಿ ನಂತರ ಮತ್ತೆ ಏಕೆ ನಮಾಜ್ ಮಾಡಕ್ ಕುಂತಿಲ್ಲ? ಏಕೆ ನಮಾಜ್ ಮಾಡಕ್ ಕುಂತಿಲ್ಲ? ವ್ಯತ್ಯಾಸ ನೋಡ್ರಿ, ಎಷ್ಟು ದೊಡ್ಡ ವಾದ ಇದೆ. ಕಾರಿನ ಒಳಗೆ 1 ತಿಂಗಳ ಕೋರ್ಸ್ ಮಾಡಿದ ನಂತರ ಕಾಲು ಚಲ್ಸಾಕ್ ಕುಂತಿದ್ದಾನೆ, ಕಾರುವನ್ನು ಹೊಡ್ಯಾಕ್ ಕುಂತಿದ್ದಾನೆ. ರಂಜಾನ್ ತಿಂಗಳಲ್ಲಿ ಇಡೀ ಪೂರ್ತಿ ಬೆಳಗಿನ ನಮಾಜು, ಇಶಾ ನಮಾಜು, ಮಧ್ಯಾಹ್ನ ನಮಾಜ್ ಮಾಡಿದ್ದಾನೆ. ಆದರೆ ರಂಜಾನ್ ತಿಂಗಳಾಗಿದ್ದ ನಂತರ ಗಾಯಬ್. ಅದರ ಒಳಗೆ ಹೆದರಿಕೆ ಇರ್ತೈತಿ. 10,000 ರೂಪಾಯಿ ಮನೆಯಲ್ಲಿ ಕೊಟ್ಟಾರಪ್ಪ ಅಪ್ಪಾಜಿಯವರು, ದುಡ್ದಿದ್ದು ರೊಕ್ಕ ನಾನು ಸರಿಯಾಗಿ ಕಲ್ದಿಲ್ಲ ಅಂದರೆ ಮನೆಯೊಳಗೆ ನಾತ್ತಾರ, ನನಗೆ ಹೊಡಿತಾರ, ಬಡಿತಾರ, ಬೈತಾರ ಅನ್ನೋದು ಹೆದರಿಕೆ ಇರ್ತೈತಿ. ತಾಯಿ ತಂದೆದು ರೊಕ್ಕದ ಮೇಲೆ ಇಷ್ಟು ಹೆದರಿಕೆ ಇದೆ. ಈ ತಾಯಿ ತಂದೆ ಹುಟ್ಟಿ ನಿಮಗೆ ಪ್ರಪಂಚದಲ್ಲಿ ತಗೊಂಡು ಬಂದಿದ್ದಾರ, ಪ್ರಪಂಚವನ್ನು ತೋರಿಸಿದಾರ, ಯಾವುದು ಕೆಟ್ಟದು ಯಾವುದು ಒಳ್ಳೆತನ ಎಲ್ಲ ಹೇಳಿಕೊಟ್ಟಿದ್ದಾರ. ಆದ್ರೆ ತಾಯಿ ತಂದೆದು ಹೆದರಿಕೆ ಇದೆ. ಪ್ರೀತಿಯ ಸಹೋದರರೇ, ತಾಯಿ ತಂದೆದು ಇಷ್ಟು ಭಯ ಇದ್ದರೆ ಇಷ್ಟು ಯಶಸ್ವಿಯಾಗಿ ಕುಂತಿದ್ದೀರಾ. ಅದೇ ಭಯ ಅಲ್ಲಾಹನ ನಿಮ್ಮ ಮನಸ್ಸೊಳಗೆ ಇದ್ದಿದ್ರೆ ನೀವು ಎಲ್ಲಿಂದ ಎಲ್ಲೇ ತನಕ ಮುಟ್ತಿದ್ರು. ಪ್ರೀತಿಯ ಸಹೋದರರೇ, ಎಲ್ಲಿಂದ ಎಲ್ಲ ತನಕ ನೀವು ಹೋಗ್ತಿದ್ರು. ಅಲ್ಲಾಹು ಅಕ್ಬರ್, ನಮ್ಗೆ ಭಯ ಪ್ರಪಂಚ ಜನರನಿಂದ ಇದೆ, ಅಲ್ಲಾಹನ ಭಯ ನಮ್ಮ ಒಳಗಿಲ್ಲ. ನಾವು ಇಡೀ ತಿಂಗಳ ನಮಾಜವನ್ನು ಮಾಡಿದ್ದೇವೆ, ಬೆಳಗಿನ ನಮಾಜು, ಇಶಾ ನಮಾಜು. ರಂಜಾನ್ ತಿಂಗಳಾಗಿದ್ದ ನಂತರ ಗಾಯಬು, ಅಜಾನ್ ಕೊಡಕ್ ಕುಂತಿದಾರ. ರಂಜಾನ್ ತಿಂಗಳಲ್ಲಿ ಅಷ್ಟೇಪ್ಪ ನಾವು ನಮಾಜಿ. एक महीने के मेहमान बन गए, 11 महीने के बिल्ली खाने के चूहे बन गए. हाँ, 1 महीने के रमजान के मेहमान बन गए, 11 महीने के बिल्ली खाने के चूहे बन गए. ಇಂಥ ಪರಿಸ್ಥಿತಿ ನಮ್ಮ ಜನರಿಗೆ ಇವತ್ತಾಗ ಕುಂತಿದೆ. ಪ್ರೀತಿಯ ಸಹೋದರರೇ, 1 ತಿಂಗಳ ನಮಾಜ್ ನಾವು ಯಾವ ರೀತಿ ಕಡ್ಡಾಯವಾಗಿ ಮಾಡಿದ್ದೇವೆ. ಅಲ್ಹಮ್ದುಲಿಲ್ಲಾ. ರಂಜಾನ್ ತಿಂಗಳಿಗೆ ಅಷ್ಟೇ ಇಲ್ಲಪ್ಪ, ರಂಜಾನ್ ತಿಂಗಳ ಅಷ್ಟೇ ಇಲ್ಲ, ನಾವು ರಂಜಾನ್ ತಿಂಗಳಾಗಿದ್ದ ನಂತರ ನಾವು ನಮಾಜ್ ಆಗ್ತೀವಿ. ಅಲ್ಹಮ್ದುಲಿಲ್ಲಾ, ನಮಾಜ್ ಮಾಡ್ತೀವಿ. ಮಸಜಿದ್ ನಾವು ಖಾಲಿ ಇಡಂಗಿಲ್ಲ. ನೋಡ್ರಿ ಪ್ರೀತಿಯ, ನೀವೇ ಯೋಚನೆ ಮಾಡ್ರಿ. ನಾನು ಎನಿ ಟೈಮ್ ನಾನು ಇಲ್ಲಿ ಇರುತ್ತೇನೆ. ಅಲ್ಹಮ್ದುಲಿಲ್ಲಾ, ಬೆಳಗಿನ ನಮಾಜ್, ಇಶಾ ನಮಾಜ್, ಮಗ್ರಿಬ್ ನಮಾಜ್ ಯಾವಾಗೊಮ್ಮೆ ಅಪ್ಪಿ ಮಿಸ್ ಆಗ್ತಾ ಇರ್ತೈತಿ. ಆದರೆ ನಾವು ನೋಡ್ತಾ ಇರ್ತೀವಿ 11 ತಿಂಗಳಲ್ಲಿ ಈ ರಂಜಾನ್ ತಿಂಗಳಲ್ಲಿ ಯಾವ ರೀತಿ ನಮ್ಮ ಸಫ್ ಮುಕಲ್ಮಲ್ ಆಗ್ತಿತ್ತು, 2 ಸಫ್ ಯಾವ ರೀತಿ ಎಲ್ಲರೂ ಜನರು ಕುಂದಿರ್ತಿತ್ತು, ಆ ರೀತಿ ಜನರು ನಡ್ರಾಕ ಯಾರು ಬರಂಗಿಲ್ಲ. ಮೊಜನ್ ಸಾಬ್ ಇಲ್ಲಾಂದ್ರೆ 2-3 ಮಂದಿ ಯಾರಾದ್ರೂ ಜನರು ಅಷ್ಟೇ. ಉಳ್ಕಿದ್ದು ಎಲ್ಲ ಸಫ್ ಖಾಲಿ. ಅಫ್ಸೋಸಿನ ಮಾತು, ರಂಜಾನ್ ತಿಂಗಳ ಬಂದಿದ್ದಾರ. ಆದರೆ ಈ ರಂಜಾನ್ ತಿಂಗಳಲ್ಲಿ ನಾವು ಯಾವ ರೀತಿ ಕೆಲಸ ಮಾಡಬೇಕಾಗಿತ್ತು? ರಂಜಾನ್ ತಿಂಗಳ ನಮ್ಮ ನಫ್ಸ್ಗೆ ಸಾಯಿಸೋಕೆ ಬರುತ್ತದೆ, ನಮ್ಮ ನಫ್ಸ್ಗೆ ಕೊಲೆ ಮಾಡೋದಕ್ಕೆ ಬರುತ್ತದೆ, ನಮ್ಮ ನಫ್ಸ್ಗೆ ನಾವು ಹೊಡಿದು ಮುತ್ತಕ್ಕೆ ಆಗೋದಕ್ಕೆ ರಂಜಾನ್ ತಿಂಗಳ ಬರುತ್ತದೆ.
ಆದರೆ ಪ್ರೀತಿಯ ಸಹೋದರರೇ, ಇವತ್ತು ಬಹಳಷ್ಟು ಜನರು ಪ್ರಪಂಚದಲ್ಲಿ ರಂಜಾನ್ ತಿಂಗಳ ಸಿಕ್ಕಿದ ನಂತರನೇ ಪಾಪ ಮಾಡೋದು ಬಿಟ್ಟಿಲ್ಲ, ಗೀಬತ ಮಾಡೋದು ಬಿಟ್ಟಿಲ್ಲ, ಚಾಳಿ ಹೇಳೋದು ಬಿಟ್ಟಿಲ್ಲ, ಒಬ್ಬರಿಗೆ ಜಗಳ ಹಚ್ಚೋದು ಬಿಟ್ಟಿಲ್ಲ, ಒಬ್ಬರೊಳಗೆ ಪ್ರೀತಿ ಮಾಡಿ ನಾವು ಒಕ್ಕಟಾಗಿ ಹೋಗೋದು ಅನ್ನೋದು ಕೆಲಸ ಒಂದು ಹೊಂದ್ಕೊಂಡು ಹೋಗೋದು ಶಕ್ತಿ ಮಾಡ್ಕೊಂಡಿಲ್ಲ. ಅಫ್ಸೋಸಿನ ಮಾತು ಪ್ರೀತಿಯ ಸಹೋದರರೇ, ಈ ರಂಜಾನ್ ತಿಂಗಳಲ್ಲಿ ಎಂಥದ್ದು ಮುಖದ್ವಾಸ ತಿಂಗಳ ನಮ್ಮ ನಫ್ಸ್ಗೆ ನಾವು ಹೊಡೆದು ನಾವು ಎಲ್ಲರೂ ಒಕ್ಕಟಾಗಬೇಕು, ನಾವು ಎಲ್ಲರೂ ಜಮಾ ಆಗಬೇಕು. ಒಂದು ದೀನ ಧರ್ಮದ್ದು ಕುರಾನಿನ ಮಿಷನ್ ಏನಿದೆ ಮುಂದಕ್ಕೆ ನಾವು ತಗೊಂಡು ಹೋಗಬೇಕು. ಒಳ್ಳೆ ರೀತಿ ದೀನ ಧರ್ಮದ ಕೆಲಸ ನಾವು ಮಾಡಬೇಕು ಅನ್ನೋದು ಇಚ್ಛೆ ನಾವು ನಿಯತ ಮಾಡ್ಕೋಬೇಕಾಗಿತ್ತು. ಪ್ರೀತಿಯ ಸಹೋದರರೇ, ಹಜರತೆ ಬ್ಯಾರೆ ಜನರಿನ ಫೀಲಿಂಗ್ಸ್ ನಾವು ತಿಳ್ಕೊಬೇಕು. ಜನರು ಫೀಲಿಂಗ್ಸ್ ಅಧೂರು, ರೀಲಿಂಗ್ಸ್ ಭಾಳ ಜಾಸ್ತಿ ನೋಡ್ತಾರ. ರೀಲಿಂಗ್ಸ್ ಜಾಸ್ತಿ ನೋಡ್ತಾರ. ರೀಲಿಂಗ್ಸ್ ಎಂತದು? ನಡವಳಿಕೆ, ಹಕೀಕತ್ ನೋಡ್ಕೋದಿಲ್ಲ. ಇವ್ರು ಹೇಗೆ ಮಾಡಿದ್ರು, ಯಾಕೆ ಮಾಡಿದ್ರು, ಹೀಗಾಯ್ತು. ರೀಲಿಂಗ್ಸ್ ಯಾರಾದರೂ ಒಬ್ರು ಹಿಂಗೆ ತಗೊಂಡು ಹೋದ್ರು, ಅವ್ರು ಹಿಂಗೆ ತಗೊಂಡು ಹೋದ್ರು ನೋಡಲ್ಲಿ, ಎದಕ್ಕೆ ತಗೊಂಡು ಹೋದ್ರು, ಯಾಕೆ ತಗೊಂಡು ಹೋದ್ರು, ಯಾರಿಗೆ ಕೊಟ್ರು, ಯಾರಿಗೆ ತಿನ್ಸಿದ್ರು, ಯಾರಿಗೆ ದಾನ ಮಾಡಿದ್ರು, ಅದು ಹಕೀಕತ್ ನೋಡಂಗಿಲ್ಲ, ಬರೀ ಮ್ಯಾಲಿಂದ ಅಷ್ಟೇ ನೋಡ್ತಾರ. ಹಜರತೆ ಅಬ್ದುಲ್ಲಾ ಇಬ್ನೆ ಮುಬಾರಕ್ ಅವರು ಹಜ್ಜಿಗೆ ಹೋಗಾಕೊಂತಿದ್ರು. ಹಜ್ಜಿಗೆ ಹೋಗಾಕೊಂತಿದ್ರು. ಹೋಗೋದು ಸಂದರ್ಭದಲ್ಲಿ ನೋಡ್ರಿ, ಎಂಥ ದೊಡ್ಡವಾದ ಶ್ರೀಮಂತರು ವರ್ಷದಲ್ಲಿ ಎಲ್ಲ ರೊಕ್ಕ ಜಮಾ ಮಾಡಿ ವರ್ಷಕ್ಕೆ ಒಮ್ಮೆ ನಮಾಜ್ ಹಜ್ ಮಾಡಕ್ ಹೋಗ್ತಿದ್ರು. ಎಲ್ಲರೂ ಜನರು ಮುಂಚೆ ಹೋಗಿದ ನಂತರ ಹಜರತೆ ಅಬ್ದುಲ್ಲಾ ಇಬ್ನೆ ಮುಬಾರಕ್ ಏನಿದ್ದಾರೆ, ಹಜ್ಜಿಗೆ ಹೋಗೋದು ಸಂದರ್ಭದಲ್ಲಿ ಒಂದು ಚಿಕ್ಕ ಹುಡುಗಿಗೆ ನೋಡ್ತಾರಂತೆ. ಆಟ ಆಡಕ್ ಕುಂತಿರೋ ಚಿಕ್ಕ ಹುಡುಗಿ. ಆ ಆಟ ಆಡ್ಕೊಂತ ಆ ಹುಡುಗಿ ಏನು ಮಾಡಿದ್ದು, ಒಂದು ಕಸದ ಗುಂಡಿ ತಿಪ್ಪಿ ಒಂದು ಬಿದ್ದಿತ್ತು. ಅದರ ಮೇಲೆ ಒಂದು ಪಕ್ಷಿ ಬಿದ್ದಿತ್ತು, ಸತ್ತಿದ್ದು ಪಕ್ಷಿ. ಆ ಚಿಕ್ಕ ಹುಡುಗಿ ಏನಿದ್ದಾಳೆ, ಆ ಪಕ್ಷಿಗೆ ನೋಡಿದ ನಂತರ ಓಡ್ಕೊಂಡ ಬಂತು, ಮದ್ದಗೆ ಆ ಪಕ್ಷಿನ ರಪ್ಪೆ ತೆಗೆದು ತಿನ್ನಕ್ ಕುಂತಿದ್ದು. ಹಜರತಿ ಅಬ್ದುಲ್ಲಾ ಇಬ್ನೆ ಮುಬಾರಕ್ ಅವರು ನೋಡಕ್ ಕುಂತಿದ್ದಾರೆ. ಸತ್ತಿದ್ದು ಪಕ್ಷಿಗೆ ತಗೊಂಡು ತಿನ್ನಕ್ ಕುಂತಿದ್ದ ಆ ಹುಡುಗಿ. ಹಜರತಿ ಅಬ್ದುಲ್ಲಾ ಇಬ್ನೆ ಮುಬಾರಕ್ ಹೇಳಿದ್ರು, ಐ ಮಗಳು, ಯಾಕೆ ಈ ರೀತಿ ತಿನ್ನಕ್ ಕುಂತಿದ್ಯಾ? ಯಾಕೆ ನಿನ್ಗೆ ಗೊತ್ತಿಲ್ಲ ಇಸ್ಲಾಂದಲ್ಲಿ ಈ ರೀತಿ ಸತ್ತಿದ್ದು ಪ್ರಾಣಿ ತಿನ್ಬೇಕದು ಹರಾಮಿನಿ ಅನ್ನೋದು? ಅವಾಗ ಚಿಕ್ಕ ಹುಡುಗಿ ಹೇಳಿದ್ಲು, ಮನೆಯಲ್ಲಿ ಕಷ್ಟ ಇದ್ರಿ, ಮನೆ ಒಳಗೆ ತೊಂದರೆ ಇದ್ರಿ, ಮನೆಯೊಳಗೆ ಬಡತನ ಇದ್ರಿ, ಮನೆಯೊಳಗೆ ಯಾವುದೇ ತರಹದ್ದು ತಿನ್ನೋಕೆ ವಸ್ತು ಇಲ್ಲ ಅಂದ್ರೆ ಏನು ಶರಿಯತು ಸತ್ತಿದ್ದು ಪ್ರಾಣಿಗೆ ತಿನ್ನೋದು ಅವಕಾಶನ ಕೊಡಂಗಿಲ್ಲ? ಸತ್ತಿದ್ದು ಪ್ರಾಣಿಗೆ ತಿನ್ನೋದು ಅವಕಾಶನ ಕೊಡಂಗಿಲ್ಲ ಶರಿಯತು? ಆ ಚಿಕ್ಕ ಹುಡುಗಿ ಹೇಳಕ್ ಕುಂತ ಹಜರತ್ ಅಬ್ದುಲ್ಲಾ ಇಬ್ನೆ ಮುಬಾರಕ್ ಅವರಿಗೆ. ಹಜರತ್ ಅಬ್ದುಲ್ಲಾ ಇಬ್ನೆ ಮುಬಾರಕ್ ರದಿಯಲ್ಲಾಹು ತಾಲಾ ಹೇಗಿದ್ದು ಮಾತುಗಳಿಗಾಯ್ತು. ಆ ಹುಡುಗಿ ಮನೆಯಲ್ಲಿ ಹೋಗಿ ನೋಡ್ತಾರಂತೆ, ಎಲ್ಲಾ ಬಾಂಡೆ ಸಾಮಾನು ಒಣಗಿದಿದೆ, ಒಂದು ವಸ್ತುನ ಸಿಗಾ ಕುಂತಿಲ್ಲ ಊಟದು, ಆ ರೀತಿ ಎಲ್ಲಾ ಸಾಮಾನು ಖಾಲಿ ಇದೆ. ಹಜರತ್ ಅಬ್ದುಲ್ಲಾ ಇಬ್ನೆ ಮುಬಾರಕ್ ಹಜ್ಗೆ ಹೊಂಟಿದ್ದಾರೆ. ಎಲ್ಲ ದುಡ್ಡವನ್ನು ಆ ಚಿಕ್ಕ ಹುಡುಗಿಗೆ ಕೊಟ್ಟು ಏನ್ ಮಾಡಿದ್ರು, ನನ್ನ ಮಗಳು ತಗೋ, ಇದರಿಂದ ನೀನು ಜೀವನ ಮಾಡಿ, ಇದರಿಂದ ಏನಾದ್ರೂ ತಗೊಂಡು ತಿನ್ನು. ಹಜರತ್ ಅಬ್ದುಲ್ಲಾ ಇಬ್ನೆ ಮುಬಾರಕ್ ಅವರು ಎಲ್ಲೇ ಹೊಂಟಿದ್ರು, ಹಜ್ಗೆ ಹೊಂಟಿದ್ರು. ಎಲ್ಲೇ ಹೊಂಟಿದ್ರು, ಖಾನಾ ಕಾಬಾಗೆ ಹೊಂಟಿದ್ರು. ಎಲ್ಲೇ ಹೊಂಟಿದ್ರು, ಖಾನಾ ಕಾಬಾ ಮುಕದ್ದಸ್ವಾದ ಮನಿ ನೋಡಕ ಹೊಂಟಿದ್ರು. ಪ್ರೀತಿಯ ಸಹೋದರರೇ, ಅಂತಾದು ದಾರಿ ಒಳಗೆ ಇಂತಾದು ಬಡವರ ಜನರ ಫೀಲಿಂಗ್ಸ್ ಮೇಲೆ ವಿಚಾರಣೆ ಮಾಡಿದ್ರು. ಇವತ್ತು ಜನರು ಖಾನಾ ಕಾಬಾ ದೂರ ರೀ, ಮಸ್ಜಿದ್ಗೆ ಬಂದಿದ್ರೆ ಬೇರೆ ಜನರ ಫೀಲಿಂಗ್ಸ್ ತಿಳ್ಕೊಳಕ್ ಶಕ್ತಿ ಇಲ್ಲ. ಇವತ್ತು ಮತ್ತೆ ಏನ್ ಹೇಳ್ತಾರ, ನಮ್ಮಂಗೆ ನಮಾಜ್ ಮಾಡೋರು ಯಾರಿಲ್ಲ, ನಮ್ಮಂಗೆ ಯುವಕರು ಯಾರಿಲ್ಲ, ನಮ್ಮಂಗೆ ಬುದ್ಧಿವಂತರು ಯಾರಿಲ್ಲ. ಎಂತದ್ದು ಬುದ್ಧಿವಂತರು? ಒಂದು ಮನುಷ್ಯ ನೋಡಿ ತಿಳ್ಕೊಬೇಕಾಗಿತ್ತು. ಒಂದು ಡಬ್ಬಿ ತಗೊಂಡು ಹೋಗಿ ನೂರ್ ಮೇಲೆ ಇಟ್ಟಿದ್ದಾರೆ ಅಂದರೆ ತಾನೇ ಹೊಟ್ಟೆ ತುಂಬಿಸೋಳಗಿಟ್ಟಿಲ್ಲ, ಮಕ್ಕಳಿಗೆ ತಿನ್ಸಾಕಿಟ್ಟಿದ್ದಾರೆ ಅಂದ್ರೆ ಫೀಲಿಂಗ್ ತಿಳ್ಕೊಬೇಕಾಗಿತ್ತು. ಅಂತದ್ ಮಕ್ಕಳಿಗೆ ಏನು ಬುದ್ಧಿ ಇದೆ ಪ್ರೀತಿಯ ಸಹೋದರರೇ? ಹಜರತ್ ಅಬ್ದುಲ್ಲಾ ಇಬ್ನೆ ಮುಬಾರಕ್ ಏನು ಹೇಳಿದ್ರು, ಎಲ್ಲ ದುಡ್ಡು ತಗೋ, ನಾನು ಮನೆಗೆ ಹೊಳ್ಳಿ ಹೋಗ್ತೀನಿ. ಹಜರತ್ ಅಬ್ದುಲ್ಲಾ ಇಬ್ನೆ ಮುಬಾರಕ್ ಅವರು ಹೊಳ್ಳಿ ಮನೆಗೆ ಬಂದಿದ ನಂತರ ಅಳಾಕ್ ಕುಂತಿದ್ರು. ಪ್ರೀತಿಯ ಸಹೋದರರೇ, ಎಲ್ಲಾ ಜನರು ಏನು ಮುಂಚೆ ಹೋಗಿದ್ರು ಖಾನಾ ಕಾಬಾ ತವಾಫ್ ಮಾಡೋದಕ್ಕೆ, ಹಜ್ಗೆ ಹೋಗಿದ್ರು, ಎಲ್ಲಾರು ಜನರು ಹೊಳ್ಳಿ ಬಂದಿದ ನಂತರ ಎಲ್ಲಾರು ಜನರು ಒಂದೇ ಮಾತು ಹೇಳಕ್ ಕುಂತಿದ್ರು, ಹಜರತ್ ಅಬ್ದುಲ್ಲಾ ಇಬ್ನೆ ಮುಬಾರಕ್ ಅವ್ರ ಜೊತೆ ನಾವು ಹಜ್ ಮಾಡಿ ಬಂದಿದ್ದೇವೆ, ಹಜರತ್ ಅಬ್ದುಲ್ಲಾ ಇಬ್ನೆ ಮುಬಾರಕ್ ಜೊತೆ ನಾವು ಮೀನಾನಲ್ಲಿ ಇದ್ದೀವಿ, ಅರ್ಫಾತ್ ನಲ್ಲಿ ಇದ್ದೀವಿ, ಖಾನಾ ಕಾಬಾದ ತವಾಫ್ ನಲ್ಲಿ ನಾವು ಇದ್ದೀವಿ ಅಂತೂ ಎಲ್ಲಾರು ಜನರು ಒಂದೇ ಮಾತು ಹೇಳಕ್ ಕುಂತಿದ್ರು. ಆದರೆ ಹಜರತ್ ಅಬ್ದುಲ್ಲಾ ಇಬ್ನೆ ಮುಬಾರಕ್ ಎಲ್ಲಿ ಇದ್ರು? ಮನಿ ಒಳಗಿದ್ರು. ಎಲ್ಲ ದುಡ್ಡು ಕೊಟ್ಟು ಮನೆ ಒಳಗೆ ಬಂದಿದ್ದಾರೆ, ಬಂದಿದ್ದಾರೆ, ಬಡವರಿಗೆ ದಾನ ಮಾಡಿ ಬಂದಿದ್ದಾರೆ. ಬಂದಿ ನಂತರ ಪ್ರೀತಿಯ ಸಹೋದರರೇ, ಎಲ್ಲರೂ ಜನರು, ಊರಿನೊಳಗಿರುವ ಜನರು ಎಲ್ಲರೂ ವಿಚಿತ್ರ ಆದ್ರು. ಹಜರತ್ ಅಬ್ದುಲ್ಲಾ ಇಬ್ನೆ ಮುಬಾರಕ್ ಅವರು ಹಜ್ಗೆ ಹೋಗಿಲ್ಲ, ಬಂದಿದ್ದಾರ. ಇವರು ಹಜ್ಗೆ ಹೋಗಿ ಬಂದಿರುವ ಜನರು ನೋಡಿದ್ರೆ ಈ ಮಾತು ಹೇಳಕ್ ಕುಂತಿದಾರ, ನಮ್ಮ ಜೊತೆ ಇದ್ರು, ನಮ್ಮ ಜೊತೆ ತವಾಫ್ ಮಾಡಕ್ ಕುಂತಿದ್ರು, ನಮ್ಮ ಜೊತೆ ನಮಾಜ್ ಮಾಡಕ್ ಕುಂತಿದ್ರು, ನಮ್ಮ ಜೊತೆ ಮೀನಾನಲ್ಲಿ ಇದ್ರು, ನಮ್ಮ ಜೊತೆ ಅರ್ಫಾತ್ ನಲ್ಲಿ ಇದ್ರು. ಇದು ಎಂತದ್ದು ವಿಚಿತ್ರವಾದ ಮಾತು. ಹೋಗಿ ಹಜರತ್ ಅಬ್ದುಲ್ಲಾ ಇಬ್ನೆ ಮುಬಾರಕ್ ಅವರಿಗೆ ಕೇಳೋಣ ಅಂತ ಎಲ್ಲಾರು ಜನರು ಬಂದಿದ ನಂತರ ಪ್ರೀತಿಯ ಸಹೋದರರೇ, ಹೇಗೆ ಹಜರತ್ ಅಬ್ದುಲ್ಲಾ ಇಬ್ನೆ ಮುಬಾರಕ್ಗೆ ಕೇಳಬೇಕಾಗಿತ್ತು. ಹಜರತ್ ಅಬ್ದುಲ್ಲಾ ಇಬ್ನೆ ಮುಬಾರಕ್ ಅಳಕ್ಕೆ ಶುರು ಮಾಡಿದ್ರು, ಅಳಾಕ್ ಕುಂತಿದ್ರು. ಏನು ಯೋಚನೆ ಮಾಡಿ, ಯಾ ಅಲ್ಲಾ, ನೀ ಎಷ್ಟು ರಹೀಮದಿಯಾ, ನೀ ಎಷ್ಟು ಕರೀಮದಿಯಾ, ನಾನು ಮಾಡಿದ ಪುಣ್ಯದ ಕೆಲಸ ಬೇರೆ ಯಾರಿಗೆ ಗೊತ್ತಾಗಬಾರ್ದು ಅಂತೂ ನಾನು ಮಾಡಿದ್ಯಾ. ಯಾ ಅಲ್ಲಾ, ನಾನು ಆ ಚಿಕ್ಕ ಹುಡುಗಿಗೆ ದಾನ ಮಾಡಿ ಬಂದಿದ್ದೇನೆ, ನನ್ನ ಮುಖದನಿಂದ ಯಾ ಅಲ್ಲಾ, ನನ್ನ ಮುಖದ ಬರಾಬರಿ ಒಂದು ಫರಿಷ್ಠಿಗೆ ಆ ಜನರ ಜೊತೆ ತವಾಫ್ ಮಾಡಕ್ಕೆ ನೀ ಕಳಿಸಿದ್ಯಾ ಯಾ ಅಲ್ಲಾ ಅಂತೂ ಹಜರತ್ ಅಬ್ದುಲ್ಲಾ ಮುಬಾರಕ್
ಯೋಚನೆ ಮಾಡಿ ಅಳಾಕುಂತಿದ್ರು. ದಾನ ಮಾಡಿ ಮನೆಯೊಳಗೆ ಬಂದಿದ್ದಾರೆ. ಅವರು ಮುಖದ ರೀತಿ ಹಜರತ್ ಅಬ್ದುಲ್ಲಾ ಮುಬಾರಕ್ ಅವರು ಎಲ್ಲ ಜನರ ಜೊತೆ ತವಾಫಲೆ ಖಾನಾ ಕಾಬಳಿಗೆ ಮಾಡಕ್ ಕುಂತಿದ್ದಾರೆ. ಪ್ರೀತಿಯ ಸಹೋದರ, ಯಾವಾಗ ಒಂದು ಫೀಲಿಂಗ್ಸ್ ಅನ್ನು ತಿಳ್ಕೊಂಡಿದ್ದ ನಂತರ ಪ್ರೀತಿಯ ಸಹೋದರರೇ, ಹಜರತ್ ಅಮೀರ್ ಅಲ್ ಮುಕ್ಮಿನೀನ್ ಹಜರತ್ ಉಮರ್ ರದಿಯಲ್ಲಾಹು ತಾಲ ಅನ್ಹರು ಯಾರು ದೀನ ಧರ್ಮದ ಇಸ್ಲಾಂ ಧರ್ಮದ ಅಧ್ಯಕ್ಷರು, ಲೀಡರ್, ಅಮೀರ್ ಅಲ್ ಮುಕ್ಮಿನೀನ್ ಹಜರತ್ ಅಮೀರ್ ಎಲ್ಲ ಜವಾಬ್ದಾರಿ ಧರ್ಮದು ಬರೇ ಮದೀನಾದ ಅಷ್ಟೆಲ್ಲ ಇಡೀ ಪ್ರಪಂಚದ ಅಮೀರ್ ಮುಕ್ಮಿನ್ ಆಗಿದ್ರು ಹಜರತ್ ಉಮರ್ ರದಿಯಲ್ಲಾಹು ತಾಲ ಅನ್ಹರು. ಎಂತಾದು ಅಮೀರ್ ಮುಕ್ಮಿನೀನ್, ಒಂದು ಸಾರಿ ಆಗಿದ್ದಾರೆ, ಸಾಯ ತನಕ ಅಮೀರ್ ಮುಕ್ಮಿನೀನ್ ಆಗಿ ಹೆಸರನ್ನು ಪಡ್ಕೊಂಡು ಹೋಗಿದ್ದಾರೆ. ಅಮೀರ್ ಮುಕ್ಮಿನೀನ್ ಇಂಥದ್ದು ಅಮೀರ್ ಮುಕ್ಮಿನ್ ಆಗ್ಬೇಕು, ಇಂಥ ದೀನ ಧರ್ಮದು ಲೀಡರ್ವನ್ನು ಆಗಬೇಕು. ಪ್ರೀತಿಯ ಸಹೋದರರೇ, ಎಲ್ಲಾರು ಜನರು ಇದ್ಗಾಗಿ ಹೋಗಾಕ್ ಕುಂತಿದ್ರು. ಇದಕ್ಕೆ ಇದ್ಗಾಗಿ ಹೋಗಾಕ್ ಕುಂತಿದ್ರು. ಹಜರತ್ ಅಮೀರ್ ಮುಕ್ಮಿನೀನ್ ಹಜರತ್ ಉಮರ್ ಅವರು ಅಳಾ ಕುಂತಿದ್ರು. ಏನ್ ಮಾಡಕುಂತಿದ್ರು? ಅಳಾ ಕುಂತಿದ್ರು. ಜನರು ಬಂದು ಹೇಳಿದ್ರು, ಐ ಅಮೀರ್ ಮುಕ್ಮಿನೀನ್, ಐ ಉಮರ್ ರದಿಯಲ್ಲಾಹು ತಾಲ ಎದಕ್ಕೆ ಅಳಾ ಕುಂತಿದ್ದೀರಾ? ಅಳೋದು ಕಾರಣ ಯಾಕೆ? ಎದಕ್ಕೆ ಅಳಾ ಕುಂತಿದ್ದೀರಾ? ಐ ಅಮೀರ್ ಮುಕ್ಮಿನೀನ್, ಇವತ್ತು ಹಬ್ಬದ ದಿನ ಅಂತ ಅಳಾ ಕುಂತಿದ್ದೀರಾ ನೀವು? ಅವಾಗ ಹಜರತ್ ಅಮೀರ್ ಮುಕ್ಮಿನೀನ್ ಹಜರತ್ ಉಮರ್ ಹೇಳಿದ್ರು, ಏನಂತ? ನಾನು ಆ ಯೋಚನೆ ಮಾಡಿ ಅಳಾ ಕುಂತಿಲ್ಲ. ಹಬ್ಬದ ದಿನ ಇದೆ ಅಂತೂ ನಾನು ಯೋಚನೆ ಮಾಡಿ ಅಳಾ ಕುಂತಿಲ್ಲ. ನಾನು 1 ತಿಂಗಳ ರಂಜಾನ್ವನ್ನು ಕಳ್ಕೊಂಡಿದ್ದೇನೆ. 1 ತಿಂಗಳ ರಂಜಾನ್ನಲ್ಲಿ ನಾನು ನಮಾಜ್ ಮಾಡಿದ್ದೇನೆ. ನಾಳೆ ಹಶ್ರ್ ಮೈದಾನಲ್ಲಿ ನನ್ನ ಮಾಡಿರೋ ನಮಾಜ್ ಏನಿದೆ ನನ್ನ ಮುಖದ ಮೇಲೆ ಬೀಸಿ ಒಗಿಬಾರ್ದು. ಹಶ್ರ್ ಮೈದಾನಲ್ಲಿ ನನ್ನ ನಮಾಜ್ಗಳು ಬೀಸಿ ಒಗಿಬಾರ್ದು. ಐ ಉಮರ್, ನೀನು ರಂಜಾನ್ ತಿಂಗಳಲ್ಲಿ ನಮಾಜ್ ಮಾಡಿದೀಯಾ? ನಿನ್ನ ನಮಾಜ್ ಒಳಗೆ ಈ ರೀತಿ ಘಾಟ್ ಆಯ್ತು. ನಿನ್ನ ರಂಜಾನ್ ತಿಂಗಳನ್ನು ಪಡ್ಕೊಂಡಿದೀಯಾ? ರಂಜಾನ್ ತಿಂಗಳು ಈ ರೀತಿ ಪಾಪ ಮಾಡಕ್ ಕುಂತಿತ್ತು. ನೀ ರೋಜಾ ಇದ್ದಿದ್ಯಾ? ರೋಜಾದಲ್ಲಿ ಈ ರೀತಿ ಕೆಲಸ ಮಾಡಿದೀಯಾ? ಅಂತೂ ನನ್ನ ಮಾಡಿರೋ ಪಾಪಗಳ ಮೇಲೆ, ನನ್ನ ರೋಜಾಗಳನ್ನು ಇಬಾದ್ ನನ್ನ ಮುಖದ ಮೇಲೆ ಹೊಡಿಬಾರ್ದು, ನನ್ನ ಮುಖದ ಮೇಲೆ ಬೀಸಿ ಒಗಿಬಾರ್ದು. ಯಾರು? ಅಮೀರ್ ಅಲ್ ಮುಕ್ಮಿನೀನ್ ಯೋಚನೆ ಮಾಡಿ ಅಳಾ ಕುಂತಿದ್ರು. ಪ್ರೀತಿಯ ಸಹೋದರರೇ, ಎಂಥದ್ದು ಅಮೀರ್ ಅಲ್ ಮುಕ್ಮಿನೀನ್ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದ್ದಾರೆ, ಯಾರು ಉಮರ್, ಆಕಾಶನಲ್ಲಿ ಎಷ್ಟು ನಕ್ಷತ್ರ ಇದೆ, ಆ ನಕ್ಷತ್ರ ಬರಾಬರಿ ಹಜರತ್ ಉಮರ್ ರದಿಯಲ್ಲಾಹು ತಾಲ ಅನ್ಹು ಪುಣ್ಯಗಳಿದೆ ಅಂತ ನಮ್ಮ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಾಕುಂತಿದ್ದಾರೆ. ಆಕಾಶ ಮೇಲೆ ಎಷ್ಟು ನಕ್ಷತ್ರಗಳಿದೆ, ಆ ನಕ್ಷತ್ರದ ಬರಾಬರಿ ಹಜರತ್ ಉಮರಿನ ಪುಣ್ಯ ಇದೆ. ಅಂಥದ್ದು ಉಮರ್ ರದಿಯಲ್ಲಾಹು ತಾಲ ಅನ್ಹರು ಯೋಚನೆ ಮಾಡಿ ಹಾಕುಂತಿದ್ದಾರೆ. ಇವತ್ತು ಇಡೀ ತಿಂಗಳ 15-20 ದಿನ ನಮಾಜ್ ಮಾಡಿರುವ ಜನರು ರಂಜಾನ್ ತಿಂಗಳಲ್ಲಿ ನಮ್ಮಂಗೆ ಯಾರು ನಮಾಜ್ ಮಾಡಿಲ್ಲಪ್ಪ, ನಮ್ಮಂಗೆ ಯಾರು ರೋಜಾ ಇಟ್ಟಿಲ್ಲಪ್ಪ, ನಮ್ಮಂಗೆ ಬುದ್ಧಿಯವರು ಯಾರಿಲ್ಲಪ್ಪ ಅಂತಾರಿಲ್ಲ. ಮತ್ತ ಆ ಜನರ ಪರಿಸ್ಥಿತಿ ಏನು? ಮತ್ತು ಪ್ರೀತಿಯ ಸಹೋದರರೇ, ರಂಜಾನ್ ತಿಂಗಳ ನಮಗೆ ಸಿಕ್ಕಿದ ನಂತರ ನಾವು ಖುಷಿ ಪಡ್ಕೋಬಾರ್ದು, ನಾವು ಅಳಬೇಕು. ಅಯ್ಯಲ್ಲ, 30 ದಿನ ನಮಗೆ ಸಿಕ್ಕಿತ್ತು. ಆ 30 ದಿನ ನಾವು ಯಾವ ರೀತಿ ನಮಾಜ್ ಮಾಡಿದ್ದೀವಿ, ಯಾವ ರೀತಿ ರೋಜಾ ಇಟ್ಟಿದ್ದೀವಿ? ರೋಜಾ ಇಟ್ಟಿದ ನಂತರ ನಮ್ಮನಿಂದ ಯಾವುದೇ ತರಹದ ಪಾಪ ಆಗಿರಬಹುದು. ಯಾ ಅಲ್ಲ, ಯೋಚನೆ ಮಾಡಿ ಹೇಳಬೇಕಾಗಿತ್ತು. ಪ್ರೀತಿಯ ಸಹೋದರಿ, ಇದು ಅಮೀರ್ ಮುಕ್ಮಿನೀನ ಮಾತು. ಪ್ರೀತಿಯ ಸಹೋದರರೇ, ಹಜರತ್ ಹಸನ್ ಬಸ್ರಿ ರಹಿಮತುಲ್ಲಾಹಿ ಅಲೈಹಿ ಕಡೆ ಒಬ್ಬ ವ್ಯಕ್ತಿ ಬಂದ. ಇದೇ ರೀತಿ ಜನರಿಗೆ ಒಂದು ದರ್ಸ್ ಕೊಡಕಂದ್ರೆ ಪಾಠವನ್ನು ಹೇಳಾಕೊಂತಿದ್ರು. ಹೇಳುವ ಸಂದರ್ಭದಲ್ಲಿ ಎಲ್ಲರೂ ಜನರು ಪ್ರವಚನ ಕೇಳಿದ ನಂತರ ಒಬ್ಬ ವ್ಯಕ್ತಿ ಅತಿ ದೊಡ್ಡವಾದ ಪಾಪಿ ಇತ್ತ. ಏನ್ ಮಾಡಿದ? ತೋಬಾವನ್ನು ಮಾಡಿದ. ತೋಬಾ ಮಾಡಿದ ನಂತರ ಯಾವ ರೀತಿ ಒಳ್ಳೆಯವಾದ ತೋಬಾ? ಯಾ ಅಲ್ಲ, ನಾನು ಇವತ್ತಿನ ಮೇಲೆ ಯಾವುದೇ ತರಹದ ಪಾಪ ಮಾಡಂಗಿಲ್ಲ, ಯಾವುದೇ ತರಹದ ನಾನು ಕೆಲಸಗಳೇ ಮಾಡಂಗಿಲ್ಲ, ಈ ನಿಯತು ಮಾಡ್ಕೊಂತ ಪ್ರೀತಿಯ ಸಹೋದರೇ ನಮಾಜನ್ನು ಮಾಡಕ್ ಕುಂತಿದ್ದ. ಹೇಗೆ ರಂಜಾನ್ ತಿಂಗಳವನ್ನು ಮುಗಿದಿದ್ದ ನಂತರ ಇದು ನಫ್ಸ್ ಏನಿದೆ, ದೆವ್ವ ನಮ್ಮ ಜೊತೆ ಇಲ್ಲ ಅಂದ್ರೆ ನಮ್ಮ ಹೃದಯದು ನಫ್ಸ್ ಕೆಟ್ಟ ಕೆಲಸಗಳಿಗೆ ತಗೊಂಡು ಹೋಗ್ತದೆ ಅಂತೆ. ನಫ್ಸಿನ ಮಾತು ಕೇಳಿ ಎಷ್ಟೋ ಜನರು ಸರ್ವನಾಶ ಆಗ್ತಾರ, ಕೆಟ್ಟ ಕೆಲಸಗಳೆಲ್ಲ ಬರ್ತಾರ. ಅದೇ ನಫ್ಸು ಧ್ವನಿ ಕೊಡ್ತು. ಏನಂತ? ಐ ವ್ಯಕ್ತಿ, ಎಲ್ಲೇ ಹೊಂಟಿದ್ಯಾ? ಯಾವುದು ದಾರಿಗಳಿಗೆ ಹೊಂಟಿದ್ಯಾ? ನಿನ್ನ ಕೆಲಸಗಳಿಗೆ ಮರೆದು ಬಿಟ್ಟಿದ್ಯಾ? ಬಾ, ನಿನ್ನ ಕೆಲಸಗಳಿಗೆ ಬಾ, ನಿನ್ನ ಕೆಟ್ಟವಾದ ಕೆಲಸಗಳಿಗೆ ಬಾ, ನಿನಗೆ ಶಾಂತಿ ಕೊಡುತ್ತೇನೆ. ಅದೇ ನಿಯತ್ತಿನಿಂದ ಕೆಟ್ಟ ಕೆಲಸಗಳಿಗೆ ಕುಂತಿದ್ರು. ಹೋಗೋದು ಸಂದರ್ಭದಲ್ಲಿ ಒಳ್ಳೆಯವಾದ ನಫ್ಸನಿಂದ ಇನ್ನೊಂದು ಸಂದೇಶ ಬಂತು. ಎಲ್ಲೇ ಹೊಂಟಿದೀಯಾ? ಎಂತಾದು ಮಜ್ಲಿಸ್ನಲ್ಲಿ ಹೊಂಟಿದೀಯಾ? ನಿದಾ ಬಂತು. ಐ ವ್ಯಕ್ತಿ, ನಿನ್ನೆ ರಾತ್ರಿ ಹಸನ್ ಬಸ್ರಿ ಕಡೆ ನೀ ಕುಂತು ದುವಾ ಮಾಡಿದೀಯಾ? ಇಸ್ತಗ್ಫಾರ್ ಮಾಡಿದೀಯಾ? ಏನ್ ಮಾಡಿದ್ಯಾ? ಇಸ್ತಗ್ಫಾರ್ ಮಾಡಿದೀಯಾ? ನಿನ್ನೆ ರಾತ್ರಿ ನಾವು ಎಲ್ಲರೂ ಇಸ್ತಗ್ಫಾರ್ ಮಾಡಿದೀವಿ ಇಲ್ಲ? ಜಾಗರಾಣಿನಲ್ಲಿ ಇಸ್ತಗ್ಫಾರ್ ಮಾಡಿದೀವಿ, ಜಿಕ್ರಿನಲ್ಲಿ. ಅಯ್ಯಲ್ಲ, ನಮ್ಮಂತರ ದೊಡ್ಡ ಪಾಪಿ ಯಾರಿಲ್ಲ, ನಮ್ಮಂತರು ಎಲ್ಲ ನೀಚ ಜನರು ಯಾರಿಲ್ಲ, ನಮ್ಮಂತ ಸುಳ್ಳು ಹೇಳೋರು ಯಾರಿಲ್ಲ. ಎಲ್ಲ ಪಾಪಗಳು ನಾವು ನೆನಪು ಮಾಡಿ ತೋಬಾ ಮಾಡಿದ್ದೀವಿ. ಯಾಕೆಂದ್ರೆ ಮನುಷ್ಯ ಅಂದ್ರೆ ತಪ್ಪು ಎಲ್ಲರಿಂದನೇ ಆಗುತ್ತದೆ. ಅಶ್ರಫುಲ್ ಮಖ್ಲೂಕ್, ಅದರಿಂದನೇ ತಪ್ಪಾಗೋದು. ಅಲ್ಲಾ ರಬ್ಬುಲ್ ಇಜ್ಜತ್ ಮನುಷ್ಯನಿಗೆ ಏಕೆ ಸೃಷ್ಟಿ ಮಾಡಿದ್ದಾನೆ? ಸೃಷ್ಟಿ ಮಾಡಿದ ನಂತರ ನರಕ ಸ್ವರ್ಗ ಎದಕ್ಕಿಟ್ಟಿದ್ದಾನೆ? ಏಕೆಂದ್ರೆ ಮನುಷ್ಯ ತಪ್ಪು ಮಾಡಿದ ನಂತರ ಒಂದು ನರಕದ ಹೆದರಿಕೆ ಇರಬೇಕು. ಹೌದಪ್ಪ, ನಾನು ತಪ್ಪು ಮಾಡಿದ್ದೇನೆ, ನನ್ನ ತಪ್ಪನಿಂದ ನಾನು ನರಕಲ್ಲಿ ಹೋಗಬಾರ್ದು, ನಾನು ಒಳ್ಳೆತನ ಮಾಡಬೇಕು, ತೋಬಾ ಮಾಡಿ ಸ್ವರ್ಗದಲ್ಲಿ ಹೋಗೋದು ಪ್ರಯತ್ನ ಮಾಡುತ್ತಾನೆ. ಪ್ರೀತಿಯ ಸಹೋದರರೇ, ಆ ವ್ಯಕ್ತಿಗೆ ಧ್ವನಿ ಬಂತು. ಎಲ್ಲೇ ಹೊಂಟಿದ್ಯಾ? ಏನ್ ಮಾಡಕ್ ಕುಂತಿದ್ಯಾ? ಆ ವ್ಯಕ್ತಿದು ಧ್ವನಿ ಬಂದಿದ ನಂತರ ಮತ್ತು ಕೆಟ್ಟ ಕೆಲಸ ಬಿಟ್ಟು ಒಳ್ಳೆ ದಾರಿಗಳಿಗೆ ಬಂದ. ಪ್ರೀತಿಯ ಸಹೋದರರೇ, ನೋಡ್ರಿ, ಒಳ್ಳೆವಾದ ನಿಯತ ಯಾರು ಮಾಡುತ್ತಾರೆ? ತೋಬಾ ಮಾಡುತ್ತಾರೆ. ಕೆಟ್ಟ ಕೆಲಸಗಳಿಗೆ ಹೋಗೋದು ಮುಂಚೆನೆ ಧ್ವನಿ ಬರುತ್ತದೆ, ಈ ರೀತಿ ತಪ್ಪು ಕೆಲಸ ಮಾಡಬಾರ್ದು ಅಂತ.
ಈ ರೀತಿ ತಪ್ಪು ಕೆಲಸ ಮಾಡಬಾರ್ದು ಧ್ವನಿ ಮುಂಚೆನೆ ಬರುತ್ತದೆ. ಪ್ರೀತಿಯ ಸಹೋದರರೇ, ಒಬ್ಬ ರಾಜ್ಕುಮಾರ್ ಇದ್ದ. ಯಾರು? ಹಾರೂನ್ ರಶೀದ್. ಹಾರೂನ್ ರಶೀದ್ ರಾಜ್ಕುಮಾರ್ ಇದ್ದ. ಅವ್ರ ಕಾಲದಲ್ಲಿ ಒಬ್ಬ ವ್ಯಕ್ತಿ ಇದ್ದ. ಏನ್ ಮಾಡ್ತಿದ್ದ? ಎಲ್ಲರೂ ಊರಿನ ಜನರು ಒಂದೇ ಮಾತು ಹೇಳ್ತಿದ್ರು. ಪ್ರೀತಿಯ ಸಹೋದರರೇ, ಇನ್ನೊಂದು ನಿಮ್ಗೆ ಇಲ್ಲಿ ಒಂದು ಮಾತುಗಳು ಹೇಳ್ತಾನೆ. ಇದು ಬುಜುರ್ಗಾನ್ ಇಸ್ಲಾಂನಿಂದ, ಯಾನಿ ಹಿರಿಯರಿಂದ, ಅಲ್ಲಾಹನ ಸಂತರಿಂದ ಸಂದೇಶವನ್ನು ಬಂದಿದೆ. ಜನರಿಗೆ ಬಾಯಿ ಡಾಟಾ ದೇಹ ಮೇಲೆ ನೋಡಿ ಯಾವತ್ತು ತಪ್ಪನ್ನು ತಿಳ್ಕೊಳಕ್ ಹೋಗ್ಬೇಡ್ರಿ. ಯಾವತ್ತು ತಪ್ಪನ್ನು ತಿಳ್ಕೊಳಕ್ ಹೋಗ್ಬೇಡ್ರಿ. ಅವ್ರ ಹಕ್ಕಿಕತ್ ಮಾಡಿದ ಕೆಲಸ ನೋಡಿ ಅವಾಗ ಹೇಳಕ್ ಪ್ರಯತ್ನ ಮಾಡ್ರಿ. ಒಬ್ಬ ವ್ಯಕ್ತಿ ಹೇಗಿದ್ದ ಅಂದರೆ, ಆ ವ್ಯಕ್ತಿ ಬರೀ ಹೋಗಿ ತಪ್ಪು ಕೆಲಸ ಮಾಡ್ತಾನಂತೂ ಎಲ್ಲ ಊರಿನ ಜನರು ಹೇಳ್ತಿದ್ರು. ಊರಿನ ಜನರು ಹೇಳ್ತಿದ್ರು ಏನಂತ? ಆ ವ್ಯಕ್ತಿ ಜಾನಿ ಅದಾನ, ಅಂದ್ರೆ ವ್ಯಾಭಿಚಾರಿ ಅದಾನ, ವ್ಯಾಭಿಚಾರಿ ಅದಾನ, ಶರಾಯಿ ಕುಡಿತಾನ ಅಂತೂ ಊರಿನ ಜನರು ಎಲ್ಲಾರು ಹೇಳಕ್ ಕುಂತಿದ್ರು. ಈಗ ಇಂಥದ್ದು ಮಾತು ಸಿಕ್ಕಿದ್ರೆ ಸಾಕು, ಯಾರಾದ್ರೆ ಅವ ಹಂಗ್ ಮಾಡಿದಾನ ನೋಡಪ್ಪ, ಅದೇ ರಟ್ಟ ಎಲ್ಲಾರು ಹಂಗ್ ಮಾಡಿದಾನ, ಹಂಗ್ ಮಾಡಿದಾನ, ಹಂಗ್ ಮಾಡಿದಾನ. ಹಕೀಕತ್ ಏನಿದೆ ಗೊತ್ತಾಗುವುದಿಲ್ಲ. ಆದ್ರೆ ಪ್ರೀತಿಯ ಸಹೋದರರೇ, ನಿಮ್ಮ ನಿಯತು ಇನ್ನಮಲ್ ಅಮಾಲು ಬಿನ್ನಿಯಾತಿ ವ ಇನ್ನಮ ಲಿಕುಲ್ಲಿ ಇಮ್ರಿಇನ್ ಮಾ ನವಾ. ನಿಮ್ಮ ನಿಯತ್ ಏನಿದೆ, ಹಕೀಕತ್ ಅಲ್ಲಾಹನಗಾಗಿ ಇದೆ ಅಂದ್ರೆ ಅಷ್ಟೇ ನಿಮ್ಮ ಯಶಸ್ವಿ ಸಾಕು. ಜನರು ಸಾವಿರಾರು ಹೇಳಿರಿ, ಸಾವಿರಾರು ನಿಮ್ಮ ಮೇಲೆ ಏನಾದ್ರೂ ಹೇಳಿ, ಅಲ್ಲಾಹ್ ನನಗೆ ನೋಡಕ್ ಕುಂತಿದ್ದಾನ, ನಾನು ಅಲ್ಲಾಹನಿಗಾಗಿ ಮಾಡಿದ್ದೀನಿ ಅನ್ನೋದು. ಸ್ವರ್ಗ ಜನರಿಂದ ಸಿಗೋದಿಲ್ಲ, ಅಲ್ಲಾಹ್ನಿಂದ ಸಿಗುತ್ತದೆ. ಜೀವನ ಅಲ್ಲಾಹ್ನಿಂದ ಸಿಕ್ಕಿದೆ. ನಮ್ಗೆ ಸಾವು ಅಲ್ಲಾಹನೇ ಕೊಡುತ್ತಾನೆ. ಜನರೇನು ಅದರ ಮೇಲೆ ನಾವು ಟೆನ್ಷನ್ ತಗೋಬಾರ್ದು. ಪ್ರೀತಿಯ ಸಹೋದರರೇ, ಆ ವ್ಯಕ್ತಿ ಬಗ್ಗೆ ಜನರು ಕೆಟ್ಟವಾದ ಮಾತು ಹೇಳ್ತಿದ್ರು. ಈ ರೀತಿ ವ್ಯಾಭಿಚಾರಿ ಮಾಡುತ್ತಾನೆ, ಡೈಲಿ ರಾತ್ರಿಗೆ ಹೋಗಿ ಒಂದು ಹೆಣ್ಣು ಮಗಳಿನ ಮನೆ ಒಲೆ ಕುಂದಿರ್ತಾನೆ ಮತ್ತು ಡೈಲಿ ರಾತ್ರಿ ಶರಾಯಿ ಕುಡಿತಾನೆ ಅಂತೂ ಜನರು ಹೇಳಕ್ ಕುಂತಿದ್ರು. ಆದ್ರೆ ಹಕೀಕತ್ ಗೊತ್ತಿದ್ದಿಲ್ಲ. ಏನ್ ಹೇಳಿದ್ರು ನೋಡ್ರಿ, ಗಮನ ಕೊಟ್ಟು ಕೇಳ್ರಿ. ಡೈಲಿ ಹೋಗಿ ಹೆಣ್ಣ ಮಗಳಿನ ಮನೆ ಒಳಗೆ ಕುಂದರ್ತಿದ್ದ, ಶರಾಯಿ ತಗೊಂಡು ಹೋಗ್ತಿದ್ದ. ಇವತ್ತು ಹೇಳ್ತಾರಿಲ್ಲ, ಕೈಯಾಗಿ ಈ ರೀತಿ ತಗೊಂಡು ಹೋದ್ರು ನೋಡ್ರಿ, ರೂಮ್ನಲ್ಲಿ ಆ ರೀತಿ ತಗೊಂಡು ಹೋಗಿದ್ರು ನೋಡ್ರು, ಆ ವಸ್ತು ತಗೊಂಡು ಹೋದ್ರು. ಹಕೀಕತ್ ಗೊತ್ತಿರಂಗಿಲ್ಲ ಎದಕ್ಕೆ ತಗೊಂಡು ಹೋಗಿದ್ರು ಅನ್ನೋದು. ಆ ವ್ಯಕ್ತಿಗೆ ಹೇಗೆ ಸಾವು ಬಂತು, ಸಾವು ಬಂದಿದ ನಂತರ ಹೆಂಡತಿ ಏನ್ ಮಾಡಿದ್ಲು ನೋಡೋಣ, ನನ್ನ ಗಂಡನಿಗೆ ಎಷ್ಟು ಜನರು ಗೌರವ ಮರ್ಯಾದೆ ಕೊಡ್ತಾರ, ಎಷ್ಟು ಜನರು ನನ್ನ ಗಂಡನ ಮಣ್ಣಿಗೆ ಬರ್ತಾರ ಅಂತ ಹೆಂಡತಿ ಎಲ್ಲಾ ಜನಾಜ ದೇಹ ಏನಿದೆ ಹೊರಗಡೆ ಎತ್ಕೊಂಡು ಬಂದ್ಲು. ಒಂದು ದಾರಿ ಒಳಗೆ ಇಟ್ಲು, ದಾರಿ ಮೇಲೆ ಇಟ್ಲು. ಇಟ್ಟಿದ ನಂತರ ಎಲ್ಲಾರು ಜನರು ಮೊದಲೇ ಮುಂಚೆನೆ ಕೆಟ್ಟ ಹೆಸರು ಹೇಳಿದ್ದಾರೆ. ಈ ರೀತಿ ಪಾಪ ಮಾಡಿದ್ದಾನೆ, ಈ ರೀತಿ ಕೆಟ್ಟವ ಇದ್ದಾನೆ, ಈ ರೀತಿ ವ್ಯಾಭಿಚಾರಿ ಕೆಲಸ ಮಾಡ್ತಿದ್ದ, ಶರಾಯಿ ಕುಡಿತಿದ್ದ. ಎಲ್ಲ ಜನರಿಗೆ ಗಮನದಲ್ಲಿ ಒಂದೇ ನಿಯತಿತ್ತು. ಆದ್ರೆ ಆ ವ್ಯಕ್ತಿ ಏನ್ ಮಾಡ್ತಿದ್ದ ಅನ್ನೋದು ಅಲ್ಲಾಹ್ಗೆ ಗೊತ್ತಿತ್ತು. ಏನ್ ಮಾಡ್ತಿದ್ದ ಹಕೀಕತ್ ಏನೋ ಅಲ್ಲಾಹ್ಗೆ ಗೊತ್ತಿತ್ತು. ಪ್ರೀತಿಯ ಸಹೋದರರೇ, ಆ ಜನರಿಗೆ ಎಲ್ಲಾರು ನೋಡಿ ಹೋಗ್ತಿದ್ರು. ಮಯ್ಯತ್ಗೆ ಯಾರು ದಫನ್ ಮಾಡಕ ಬರ್ತಿದ್ದಿಲ್ಲ, ಗುಸುಲ್ ಮಾಡಕ ಬರ್ತಿದ್ದಿಲ್ಲ. ಹಾರೂನ್ ರಶೀದ್ ರಾಜ್ಕುಮಾರ ಬಂದ. ಊರಿನ ಜನರು ಒಬ್ರು ನೋಡಕ್ ಕುಂತಿಲ್ಲ. ರಾಜ್ಕುಮಾರ ಬಂದಿದ್ದಾನೆ ಕುದುರೆ ಮೇಲೆ ಹತ್ಕೊಂಡು. ಬಂದಿದ ನಂತರ ಹೇಗೆ ಹೆಣಗೆ ನೋಡ್ಬೇಕಾಗಿತ್ತು. ಏನ್ ಹೇಳಿದ? ಮುಸಲ್ಮಾನಿನ ಜನಾಜ ಈ ರೀತಿ ದಾರಿ ಮೇಲೆ ಇಡಬಾರ್ದು ಯಾವತ್ತು, ಮುಸಲ್ಮಾನಿನ ಮಯ್ಯತ್ತು ದಾರಿ ಮೇಲೆ ಈ ರೀತಿ ಇಡಬಾರ್ದು ಯಾವತ್ತು ಅಂತೂ ದಫನ್ ಮಾಡೋದು, ಅದಕ್ಕೆ ಗುಸುಲ್ ಕೊಡೋದು ಎಲ್ಲ ವ್ಯವಸ್ಥೆ ಮಾಡಕ್ ಕುಂತಿದ್ದ. ಆಗ ಗಂಡನ ಹೆಂಡತಿ ಏನಾದ್ರೆ ಓಡಿ ಬಂದ್ಲು. ಏನಂತ? ಐ ರಾಜ್ಕುಮಾರ, ಅಲ್ಲಾ ರಬ್ಬುಲ್ ಇಜ್ಜತ್ ಎಷ್ಟು ಕರೀಮ್ ಇದ್ದಾನೆ, ಎಷ್ಟು ರಹೀಮ್ ಇದ್ದಾನೆ, ಎಷ್ಟು ದೊಡ್ಡ ಗಫೂರ್ ರಹೀಮ್ ಇದ್ದಾನೆ. ಎಲ್ಲಾರು ಜನರು ನನ್ನ ಗಂಡನಿಗೆ ಕೆಟ್ಟವಾದ ಇದ್ದಾನೆ ಅಂತ ಹೇಳ್ತಿದ್ರು, ನನ್ನ ಗಂಡನಿಗೆ ವ್ಯಾಭಿಚಾರಿ ಅಂತ ಹೇಳ್ತಿದ್ರು, ನನ್ನ ಗಂಡನಿಗೆ ಶರಾಯಿ ಕುಡಿತಾನ, ಶರಾಬಿ ಅಂತ ಹೇಳ್ತಿದ್ರು. ಐ ರಾಜ್ಕುಮಾರ, ಆ ಜನರು ಕೆಟ್ಟವಾದ ಸಂದೇಶ ಕೊಡೋರು ಜನರು ಯಾರು ದಫನ್ ಮಾಡಕ ಬಂದಿಲ್ಲ. ಆದ್ರೆ ಬಡವರಿದ್ದಾರೆ, ಎಲ್ಲಾರು ನೀಚ ಇದ್ದಾರೆ, ಎಲ್ಲಾರು ಸಾವಿರಾರು ತಪ್ಪು ಕೆಲಸ ಮಾಡ್ತಾರೆ. ಆದ್ರೆ ಅಲ್ಲಾ ರಬ್ಬುಲ್ ಇಜ್ಜತ್ ಎಲ್ಲಾ ಜನರಿಗೆ ಬಿಟ್ಟು ಒಂದು ಸ್ಥಾನದಲ್ಲಿ ಕುಂದಿರುವ ರಾಜ್ಕುಮಾರ್ಗೆ ನನ್ನ ಗಂಡನಿಗೆ ಕಳಿಸಿದಾನಂದರೆ ಎಷ್ಟು ರಹೀಮ್ ಇದ್ದಾನೆ ಅಲ್ಲಾ ರಬ್ಬುಲ್ ಇಜ್ಜತ್. ಅವಾಗ ರಾಜ್ಕುಮಾರ್ ಕೇಳಿದ, ನಿನ್ನ ಗಂಡ ಈ ರೀತಿ ಎದ ಕೆಲಸ ಮಾಡ್ತಿದ್ದ, ವ್ಯಾಭಿಚಾರಿ ಮಾಡೋದು ಕಾರಣ ಯಾಕೆ, ಶರಾಯಿ ಕುಡಿಯೋದು ಕಾರಣ ಯಾಕೆ? ಹೆಂಡತಿ ಹೇಳಿದ್ಲು ಏನಂತ? ಐ ರಾಜ್ಕುಮಾರ, ನನ್ನ ಗಂಡ ಆ ಹೆಣ್ಣು ಮಗಳಿನ ಮನೆ ಒಳಗೆ ಹೋಗಿ ಕುಂತಿದ್ದೆಂದಲ್ಲ, ರಾತ್ರಿಗೆ ಹೋಗೋ ಸಮಯ ಕಾರಣ ಏಕೆಂದ್ರೆ ನನ್ನ ಗಂಡ ವ್ಯಾಭಿಚಾರ ಮಾಡಕ್ ಹೋಗ್ತಿದ್ದಿಲ್ಲ. ನನ್ನ ಗಂಡ ಎದಕ್ಕೆ ಹೋಗ್ತಿದ್ದ? ಆ ಹೆಣ್ಣು ಮಗಳಿಗೆ ದುಡ್ಡುವನ್ನು ಕೊಡ್ತಿದ್ದ. ಒಂದು ರಾತ್ರಿದು ಬರೀ ದುಡ್ಡು ಕೊಡ್ತಿದ್ದ. ಯಾವುದೇ ತರಹದ್ದು ಅವ್ರ ಅಕ್ಕಿನಿಂದ ಕೆಟ್ಟವಾದ ಕೆಲಸ ಮಾಡ್ತಿದ್ದಿಲ್ಲ. ಏನಂತ ದುಡ್ಡು ಕೊಡ್ತಿದ್ದ? ದುಡ್ಡು ಕೊಟ್ಟು ಬೆಳಗ್ಗೆ ಬಂದು ಹೆಂಡತಿ ಕಡೆ ಹೇಳ್ತಿದ್ದ ಆ ವ್ಯಕ್ತಿ, ಇವತ್ತಿನ ರಾತ್ರಿ ನಾನು ಎಷ್ಟೋ ಜನರಿಗೆ ಆ ಹೆಣ್ಣು ಮಗಳಿಗೆ ಹೋಗಿ ಮಲ್ಗೋದು ಪಾಪನಿಂದ ದೂರ ಮಾಡಿ ಬಂದಿದ್ದೇನೆ ಅಂತೂ ನನ್ನ ಗಂಡ ಮಾಡಿ ಖುಷಿ ಪಡ್ಕೊಂತಿದ್ದ. ನೋಡ್ರಿ ಪ್ರೀತಿ ಹೆಸರು ಎಷ್ಟು ದೊಡ್ಡವಾದ ವ್ಯತ್ಯಾಸ ಇದೆ. ಜನರು ಈ ರೀತಿ ವ್ಯಾಭಿಚಾರಿ ಮಾಡ್ತಾನೆ, ಆದ್ರೆ ಹಕೀಕತ್ ನೋಡೋದಿಲ್ಲ. ಪ್ರೀತಿಯ ಸಹೋದರರೇ, ಇವತ್ತು ನಾನು ಅದನ್ನ ಹೇಳಾಕತ್ತಿದ್ದೇನೆ, ಯಾರಾದ್ರೆ ಏನಾದ್ರೆ ಕೆಲಸ ಮಾಡಲಿ, ಹೌದಪ್ಪ ಅಲ್ಹಮ್ದುಲಿಲ್ಲಾ, ಒಂದು ಭಾಳ ದುಃಖವಾದ ಮಾತು ಕೇಳಿದ್ರೆ ಅಫ್ಸೋಸ್ ಆಗ್ತಿತ್ತು ನನಗೆ, ನೋವು ಭಾಳ ಆಗಿದೆ. ಆದ್ರೆ ಆಗಿದೆ, ಅಲ್ಲಾ ಹಿದಾಯತ್ ಕೊಳ್ಳಿ, ತೋಫಿಕ್ ಕೊಳ್ಳಿ ಹಿದಾಯತ್ ಕೊಳ್ಳಿ.
ನನ್ನ ಗಂಡ ಹೋಗಿ ವ್ಯಾಭಿಚಾರಿ ಮಾಡ್ತಿದ್ದಿಲ್ಲ, ದುಡ್ಡು ಕೊಟ್ಟು ಹಾಗೆ ಒಂದು ಪಕ್ಕಗೆ ರೂಮ್ನಲ್ಲಿ ಕುಂದರ್ತಿದ್ದ. ಆ ಹೆಣ್ಣು ಮಗಳಿಗೆ ಇನ್ನೊಂದು ರೂಮ್ನಲ್ಲಿ ಕಳಿಸ್ತಿದ್ದ. ಆರಾಮಾಗಿ ನೀ ಮಲಗು, ನಾನು ಇಲ್ಲೇ ಪಕ್ಕ ಕುಂದಿರ್ತೀನಿ. ಯಾಕೆಂದ್ರೆ ಬೇರೆ ಯಾರು ಜನರು ನಿನ್ನ ಜೊತೆ ಮಲಗಿ ಆ ಜೀನಾ ವ್ಯಾಭಿಚಾರಿ ಪಾಪವನ್ನು ತಗೋಬಾರ್ದು. ಮತ್ತು ಶರಾಯಿದು ಬಾಟ್ಲಿ ಏನ್ ಮಾಡ್ತಿದ್ದ, ಶರಾಯಿ ತಗೊಂಡು ಏನ್ ಮಾಡ್ತಿದ್ದ, ಅವಾಗ ಏನ್ ಹೇಳಿದ್ಲು, ನನ್ನ ಗಂಡ ಶರಾಯಿ ತಗೊಂತಿದ್ದ, ಆ ಬಾಟ್ಲಿ ತಗೊಂಡು ಹೋಗಿ ಚರಂಡಿ ಗಟ್ಟಾರ್ನಲ್ಲಿ ಹೋಗಿ ಒಗೀತಿದ್ದ. ನನ್ನ ಗಂಡ ಒಗೆದು ಖುಷಿ ಪಡ್ಕೊಂಡು ಹೇಳ್ತಿದ್ದ, ನನ್ನ ಹೆಂಡತಿ ನಾನು ಎಷ್ಟು ದೊಡ್ಡವಾದ ಕೆಲಸ ಮಾಡಿ ಬಂದಿದ್ದೇನೆ. ಒಂದು ವ್ಯಕ್ತಿ ಎಷ್ಟೋ ಜನರು ಒಂದೊಂದು ಬಾಟ್ಲಿ ತಗೊಂಡು ಹೋಗಿ ಶರಾಯಿ ಕುಡಿದು ಎಷ್ಟೋ ನರಕದ ಕೆಲಸ ಮಾಡ್ತಿದ್ರು. ಇವತ್ತು ನಾನು ಒಂದು ಬಾಟ್ಲಿ ತಗೊಂಡು ಹೋಗಿ ಗಟಾರ ಚರಂಡಿ ಒಳಗೆ ಒಗಿದು ಬಂದಿದ್ದೇನೆ. ಒಂದು ವ್ಯಕ್ತಿನೇ ಇಂಥದ್ದು ಪಾಪನ ಇವತ್ತು ದೂರ ಆಗಿದ್ದಾನೆ ಅಂತ ಖುಷಿ ಪಡ್ಕೊಂತ ನನ್ನ ಗಂಡ. ಪ್ರೀತಿಯ ಸಹೋದರರೇ, ನಮ್ಮ ನಿಯತ್ತು, ನಮ್ಮ ಕೆಲಸಗಳು ಅಲ್ಲಾಹ್ಗಾಗಿ ಹಾಕಿದೆ ಅಂದರೆ ಸಾವಿರಾರು ಜನರು ಬರಲಿ ಬೀಳಿ ಅಲ್ಹಮ್ದುಲಿಲ್ಲಾ, ಜೀವನ ಏನಿದೆ ನಮ್ಮ ಜೀವನ ನಾನು ಅಲ್ಲಾಹ್ಗಾಗಿ ಮಾಡಿದ್ದೇನೆ. ಅಲ್ಲಾಹ್ ನೋಡಕ್ ಕುಂತಿದ್ದಾನೆ, ಅವನು ನನಗೆ ಸ್ವರ್ಗ ಕೊಡುವಿದ್ದಾನೆ. ಜನರೇನಪ್ಪ ಇವತ್ತಿದ್ದಾರ, ಇವತ್ತು ಬಿಡ್ತಾರ. ಹೇಳೋರು ಸಾವಿರಾರು ಹೇಳ್ತಾರ, ತಗೊಂಡು ಹೋದ್ರು, ಆ ಇಚ್ಛೆಗಾಗಿ ತಗೊಂಡು ಹೋದ್ರು. ಪ್ರೀತಿಯ ಸಹೋದರರೇ, ಅಲ್ಲಾಹನ ಲಾಖ್ ಶುಕ್ರಿದೆ, ಎಷ್ಟು ಒಳ್ಳೆ ರೀತಿ ರಂಜಾನ್ ತಿಂಗಳನ್ನು ಕಳೀತು. ಆದರೆ ಈ ರಂಜಾನ್ ತಿಂಗಳಲ್ಲಿ ಯಾರು ಒಳ್ಳೆ ನಿಯತ್ತಿನಿಂದ ಪುಣ್ಯ ತಗೊಂಡ್ರು, ಏನು ತಗೊಂಡ್ರು ಅವರು ಯಶಸ್ವಿ ಆದರು. ಯಾರು ಈ ರಂಜಾನ್ ತಿಂಗಳಲ್ಲಿ ಏನು 11 ತಿಂಗಳ ಪಾಪ ಮಾಡ್ತಿದ್ರು, ಇನ್ನೂ ಅತಿ ಹೆಚ್ಚವಾದ ಏನು ಮಾಡಿದ್ರು, ಅಲ್ಲಾಹನ ಕಡೆ ಅಂಥ ಜನರಿಗೆ ಶಿಕ್ಷೆ ಇದೆ, ಉತ್ತರ ಕೊಡಬೇಕು. ಪ್ರೀತಿಯ ಸಹೋದರರೇ, ಹೇಗೆ ಕಳೀತು ನಮ್ಮ ರಂಜಾನ್ ತಿಂಗಳ, ಹೇಗೆ ನಮ್ಮಿಂದ ದೂರ ಆಯ್ತು ಅನ್ನೋದು ಗೊತ್ತಾಗಿಲ್ಲ. ಬರೀ 2-3 ದಿನ ನಮ್ಮ ರಂಜಾನ್ ಉಳಿದಿದೆ. ಎಷ್ಟು? ಬರೀ 3 ದಿನ. ಶನಿವಾರ, ಇವತ್ತು ಶುಕ್ರವಾರ, ಇವತ್ತು ಬಿಟ್ಟು ಶನಿವಾರ ಇತ್ವಾರ, ಇದೇ 2 ದಿನ ಬರೀ ರಂಜಾನ್ ದಿನವನ್ನು ಉಳಿದಿದೆ. ಕಳೆದಿದ್ರೆ ಆಯಿತು. ಇಂಥದ್ದು ಮುಖದ್ದಸವಾದ ತಿಂಗಳ ನಮಗೆ ಇನ್ನೊಮ್ಮೆ ಸಿಗೋದಿಲ್ಲ. ಅದಕ್ಕೆ ಪ್ರೀತಿಯ ಸಹೋದರರೇ, ಅಲ್ವದಾ ಅಲ್ವದಾ ಮಾಹೆ ರಂಜಾನ್, ಅಲ್ವದಾ ಅಲ್ವದಾ ಮಾಹೆ ರಂಜಾನ್, तेरे आने से दिल खुश हुआ था मुज़तरीब सबके सब हो रहे हैं, तेरे दीवाने अब रो रहे हैं, मुज़तरीब अब रो रहे हैं, हाँ है वक्त अब रुखसत है आया, ಅಲ್ವದಾ ಅಲ್ವದಾ ಮಾಹೆ ರಂಜಾನ್. ಪ್ರೀತಿಯ ಸಹೋದರರೇ, ಇನ್ನೊಂದು ಸಂದೇಶ ಕೊಟ್ಟು ನಾನು ನಿಮಗೆ ಮುಕ್ತ ಮಾಡುತ್ತೇನೆ. ಯಾವ ರೀತಿ ನಾವು ರಂಜಾನ್ ತಿಂಗಳಲ್ಲಿ 5 ವಕ್ತಿನ ನಮಾಜ್ಗೆ ಬರ್ತಿದ್ವಿ ಪ್ರೀತಿಯ ಸಹೋದರರೇ, ಅದೇ ರೀತಿ ರಂಜಾನ್ ತಿಂಗಳ ಆಗಿದ ನಂತರ ನಾವು ನಮಾಜ್ ಆಗೋದು ಪ್ರಯತ್ನ ಮಾಡಬೇಕು. ಬರೀ ರಂಜಾನಿನ ನಮಾಜ್ ಆಗಬಾರ್ದು. 1 ತಿಂಗಳದ್ದು ನಮಾಜ್ ಮಾಡಿ ಯಾವುದು ನೀವು ಪುಣ್ಯ ಪಡ್ಕೊಂಡಿದ್ದೀರಾ, ಯಾವುದು ಮಾಡಿದ್ದೀರಾ? ನಾನು ಮುಂಚೆ ಹೇಳಿದ್ದೇನೆ, 1 ತಿಂಗಳದ ಟ್ರೈನಿಂಗ್ ತಗೊಂಡಿದ ನಂತರ ಎಲ್ಲ ಥರದ ಯಶಸ್ವಿ ಪಡ್ಕೊತೀರಾ. 1 ತಿಂಗಳ ನಮಾಜ್ ಮಾಡಿದ ನಂತರ ಅದೇ ಘಾಟದು ನಿಯತ್ತಿದೆ, ಅದೇ ಕೆಟ್ಟದು ನಿಯತ್ತಿದೆ. ಮುಂಚೆನೇ ನೀವು ಈ ರೀತಿ ನಿಯತ್ ಮಾಡಿದ್ದೀರಪ್ಪ, ಇಲ್ಲಪ್ಪ ನಾನು 1 ತಿಂಗಳಿಗೆ ನಮಾಜ್ ಆಗ್ತೀನಿ, ರಂಜಾನ್ ತಿಂಗಳಾಗಿದ್ದ ನಂತರ ಮಸೀದ್ ಕಡೆ ಬರಂಗಿಲ್ಲ ಅಂದರೆ ಮತ್ತು ಅಂಥದ್ದು ಉಪಯೋಗ ಏನು ಪ್ರೀತಿಯ ಸಹೋದರರೇ? ಮನೆಯಲ್ಲಿ ಮಕ್ಕಳು, ತಾಯಿ ತಂದೆಯರು ಮಕ್ಕಳಿಗೆ 10,000 ರೂಪಾಯಿ ಕೊಟ್ಟು ಕಳಿಸ್ತಾರ, ಹೋಗಪ್ಪ ಏನಾದರೂ ಡ್ರೈವಿಂಗನ್ನು ಕಲಿದು ಬಾ. ಏನಾದರೂ ಪ್ರೀತಿಯ ಸಹೋದರರೇ ಅದೇ ಪ್ರಕಾರ ಕಲಿದು ಬಂದಿಲ್ಲ ಅಂದರೆ, ತಾಯಿ ತಂದೆನೇ ಸರಿಯಾಗಿ ಗೌರವ ಕೊಡಂಗಿಲ್ಲ ಅಂದರೆ ಮತ್ತು ಅಲ್ಲಾಹನ ಬಾರ್ಗಳಲ್ಲಿ ನಿಮ್ಮ ಪರಿಸ್ಥಿತಿ ಏನು ಪ್ರೀತಿಯ ಸಹೋದರರೇ? ನಾವು ತಿಂಗಳಿಗೆ 1 ತಿಂಗಳಿಗಾಗಿ ನಮಾಜ್ ಆಗಬಾರ್ದು. ಯಾವ ರೀತಿ ನಾವು ಇಡೀ ತಿಂಗಳ ನಮಾಜ್ ಮಾಡಿದ್ದೇವೆ ಅದೇ ರೀತಿ ಇಡೀ ತಿಂಗಳ ನಾವು ನಮಾಜ್ ಆಗಬೇಕು. ಮಸ್ಜಿದ್ಗೆ ಫುಲ್ ಮಾಡಬೇಕು. ಏನಾಗಲಿಯಪ್ಪ ಅಲ್ಹಮ್ದುಲಿಲ್ಲಾ, ಈ ಮಸೀದ್ ತುಂಬಿ ನಾವು ನಮಾಜ್ ಆಗೋದು ಪ್ರಯತ್ನ ಮಾಡಬೇಕು. ಪ್ರೀತಿಯ ಸಹೋದರ, ಒಂದು ಸಾರಿ ದರೂದ್ ಪಾಕ್ ಕೂತ್ಕೋರಿ. ಅಲ್ಲಾಹುಮ್ಮ ಸಲ್ಲಿ ಅಲಾ ಸಯ್ಯಿದಿನಾ ಶಫೀನಾ ಹಬೀಬ್ನಾ ನಬಿಗಿನ ಮೌಲಾನಾ ಮುಹಮ್ಮದ್ ಬಾರಿಕ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಲೈಕ ಯಾ ಹಬೀಬಿ ಯಾ ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಈಗ ಸೋಮವಾರ ದಿನ ಇನ್ಶಾಅಲ್ಲಾ ತಾಲಾ, ರವಿವಾರ ಚಂದಪ್ಪ ಕಂಡಿದ್ರೆ ಇನ್ಶಾಅಲ್ಲಾ ತಾಲಾ ಸೋಮವಾರನೇ ಈದುಲ್ ಫಿತ್ರ್ ಹಬ್ಬ ಆಗಬಹುದು. ಚಂದ್ರಪ್ಪ ಮೇಲೆ ಇನ್ನೂ ಡೌಟ್ ಇದೆ, ठीक है ಇನ್ಶಾಅಲ್ಲಾ ತಾಲಾ ಕಂಡಿದ ನಂತರ ಸೋಮವಾರ ಆಗಬಹುದು ಹಬ್ಬ, ಇಲ್ಲ ಅಂದರೆ ಮಂಗಳವಾರ ಆಗ್ತೈತಿ. ಈಗ ಹಬ್ಬದ್ದು ಸ್ವಲ್ಪ ಮಸಲೆಗಳು ಏನಿದೆ ಅಂದರೆ, ಹಬ್ಬ ದಿನದಲ್ಲಿ ನಾವು ಯಾವ ಬಟ್ಟೆ ಹಾಕೊಂಡ್ಬೇಕು, ಯಾವ ರೀತಿ ಹೋಗಬೇಕು, ಶರೀಯತ್ನಲ್ಲಿ ಯಾವ ರೀತಿ ಅನುಮತಿ ಕೊಟ್ಟಿದ್ದಾರೆ. ಮೊದಲೇ ಮಾತು, ಹಬ್ಬಗೆ ಈದ್ ಕೆ ದಿನ ಯೇ ಬಾತಿ ಮುಸ್ತಹಬ್ ಹೈ. ಹಬ್ಬ ದಿನ ಈ ಮಾತುಗಳು ಮುಸ್ತಹಬ್ ಇದೆ. ಯಾವುದು ಮಾತು ಮುಸ್ತಹಬ್ ಇದೆ? ಹಿಜಾಮತ್ ಬನವಾನ, ಕೂದಲುಗಳು ಜಾಸ್ತಿ ಆಗ್ತಾ ಇರ್ತೈತಿ. ಹಬ್ಬ ದಿನ ಏನಿದೆ ಇನ್ಶಾಅಲ್ಲಾ ತಾಲಾ ನಮ್ಮ ಕೂದಲುಗಳಿಗೆ ನಾವು ಸಣ್ಣವಾದ ಮಾಡ್ಕೋಬೇಕು, ಕಟ್ಟಿಂಗನ್ನು ಮಾಡಿಸ್ಕೊಬೇಕು. ಹಜಾಮತ್ ಮಾಡಿಸ್ಕೊಂಡು ಬರೋದೇನಿದೆ ಮುಸ್ತಹಬ್ ಇದೆ ಶರೀರದಲ್ಲಿ. 2ನೇದು ಉಗುರವನ್ನು ಕಟ್ಟವನ್ನು ಮಾಡ್ಕೊಳ್ಳೋದು. ಉಗುರವನ್ನು ಕಟ್ ನಾವು ಕ್ಲೀನಾಗಿ ಮಾಡ್ಕೋಬೇಕು. ಇದು ಸುನ್ನತ್ನೇ ಇದೆ, ಉಗುರು ಕಟ್ ಮಾಡ್ಕೊಳ್ಳೋದು. ಒಬ್ಬೊಬ್ರು ಇಲ್ಲಿ ತನಕ ಬಿಡ್ತಿರ್ತಾರ. ಅಂಥ ಜನರಿನ ನೀರು, ಕೈನಿಂದ ನೀರು ಕೊಟ್ಟಿದ್ದನ್ನ ಕುಡಿಬಾರ್ದು. ಏಕೆಂದರೆ ಅದರೊಳಗೆ ಎಷ್ಟು ರಾಡಿ ಇರ್ತೈತಿ, ಏನು ವಿಷ ಅಂತ ಹೇಳಿದ್ದಾರೆ ಒಂದು ರೀತಿ. ಅದರೊಳಗೆ ಇರೋದು ವಿಷ ನಮಗಾಗಿ. ಉಗುರವನ್ನು ತಕೊಂಡು ನಾವು ಬರಬೇಕು ಹಬ್ಬಕ್ಕೆ ಬರೋದು ಸಂದರ್ಭದಲ್ಲಿ. ಮತ್ತು ಗುಸುಲವನ್ನು ಮಾಡ್ಕೊಂಡು ಬರಬೇಕು. ಮತ್ತು ಹೇಳ್ತಾರ ಮಿಸ್ವಾಕನ್ನು ಮಾಡ್ಕೋಬೇಕು. ಮಿಸ್ವಾಕ್ ಇಲ್ಲ ಅಂದರೆ ನಿಮ್ಮ ಬಳ್ಳಿಂದ ನೀವು ಹಲ್ಲವನ್ನು ಚಲೋಗಿ ತಿಕ್ಕೊಂಡು ಬರ್ರಿ. ಮತ್ತು ಒಂದು ಒಳ್ಳೆಯವಾದ ಸುಂದರವಾದ ಬಟ್ಟೆಯನ್ನು ಹಾಕೊಂಡು ಬರಬೇಕು. ಮತ್ತು ಉಂಗುರವನ್ನು ಅಂಗೋಟಿ ಪಹನನ, ಬೆಳ್ಳಿದ ಉಂಗುರ ಇದ್ದರೆ ಹಾಕೊಂಡು ಬಾರಿ, ಇಲ್ಲಾಂದ್ರೆ ಏನಿಲ್ಲ, ठीक है. ಮತ್ತು ಉಂಗುರ ಅಂತ ಹೇಳಿದಾರಪ್ಪ ಹಜರತರು, ಪ್ಲಾಸ್ಟಿಕ್ದ ಮಕ್ಕಳಿಗೆ ಹಾಕೋದು,
ಮತ್ತು ಕಬ್ಬಣದ ಹಾಕೋದು, ಪಿತ್ತಲ, ತಾಂಬ ಅದು ನಡೆಯಂಗಿಲ್ಲ. ಬಂಗಾರ ಅಂದರೆ ಮೊದಲಿಗೆ ಹರಾಮಿದೆ. ಬಂಗಾರ ಅಂದರೆ ಮೊದಲಿಗೆ ಹರಾಮಿದೆ. ಬಂಗಾರ ಹಾಕೊಂಡು ಬರಬಾರ್ದು. ಇದಾಗಿ ಇನ್ನೂ ಹಾಕೊಂಡು ಬಂದರೆ ಬೆಳ್ಳಿ ಹಾಕೊಂಡು ಬರ್ರಿ, ಅನುಮತಿ ಇದೆ. ठीक है इंशाअल्लाह ताला. ಮತ್ತು ಅತ್ತರವನ್ನು ಹಚ್ಕೊಂಡು ಬರೋದು, ಅತ್ತರ ಖುಷ್ಬು ಲಗಾನ, ಅತ್ತರ ಹಚ್ಕೊಂಡು ಬರೋದು. ಮತ್ತು ಸುಬೋಕಿ ನಮಾಜ್ ಮೊಹಲ್ಲೆ ಕಿ ಮಸ್ಜಿದ್ ಮೇ ಪಡನಾ, ಬೆಳಗಿನ ನಮಾಜು ನಮ್ಮ ಒಣಿದು ಮಸೂದಿ ಒಳಗೆ ಮಾಡಬೇಕು. ಇವತ್ತು ಅಲ್ಹಮ್ದುಲಿಲ್ಲಾ ಬೆನ್ಕನ್ಕೊಂಡದಲ್ಲಿ ಬರೀ ಒಂದೇ ಮಸೂದಿ ಇದೆ. ನಾವು ಎಲ್ಲಿ ಹೋಗಿದ್ರೇನೆ ಮಸೂದಿ ಅಂದರೆ ಇದೇ ಮಸೀದಿಗೆ ಬರಬೇಕು. ठीक है. ಬ್ಯಾರೆ ಊರಾಗ ಸಿಟಿ ಒಳಗೆ 15, 10, 8 ಮಸೂದಿಗಳಿರ್ತಾವು. ಅಂಥ ಜನರಿದ್ದಾರೆ ತನ್ನ ಒಣಿ ಒಳಗೆ ಏನು ಮಸೀದಿ ಇದೆ ಅದೇ ಒಣಿ ಒಳಗೆ ಮಸೀದಿನಲ್ಲಿ ನಮಾಜ್ ಮಾಡಿ ಬರೋಕ್ಕೆ ಪ್ರಯತ್ನ ಮಾಡಬೇಕು. ಹಬ್ಬದ ದಿನದಲ್ಲಿ ನಾವು ಇಡೀ ತಿಂಗಳ ನಮಾಜ್ ಮಾಡಿದ್ದೀವಿ. ಹಬ್ಬದ ದಿನದಲ್ಲಿ ಬಹಳಷ್ಟು ಜನರು ಬೆಳಗಿನ ನಮಾಜ್ಗಿನ ಬರಂಗಿಲ್ಲ. ಬೆಳಗಿನ ನಮಾಜ್ಗಿನ ಬರಂಗಿಲ್ಲ. ಯಾವುದು ದಿನ? ಹಬ್ಬದ ದಿನ. ಎಲ್ಲಿ ಅದಾರ? ಏನು ಮಾಡಕ್ ಕುಂತಿದಾರ? ಕಪ್ಪಡೆ ಬಟ್ಟೆ ಇಸ್ತ್ರಿ ಮಾಡಕ್ ಕುಂತಿದಾರ, ಜಳಕ ಮಾಡಕ್ ಕುಂತಿದಾರ, ಅದು ಮಾಡಕ್ ಕುಂತಿದಾರ. ಶರೀಯತ್ನಲ್ಲಿ ಏನಿದೆ? ಈದ್ಗೆ ನಮಾಜ್ಗೆ ಬರೋದು ಮುಂಚೆ ನಿಮ್ಮ ಮನೆಯೊಳಗೆ ಇರುವ ಮಸೀದಿನ ಒಳಗೆ ನೀವು ನಮಾಜ್ ಮಾಡಿ ಬರೋದು ಪ್ರಯತ್ನ ಮಾಡಿ. ಯಾವುದು? ಬೆಳಗಿನ ನಮಾಜು. ಆ ದಿನದಲ್ಲಿ ನಾವು ಬೆಳಗಿನ ನಮಾಜ್ ತಪ್ಪಿಸಬಾರ್ದು, ಬೆಳಗಿನ ನಮಾಜ್ಗೆ ಬರೋದು ಪ್ರಯತ್ನ ಮಾಡಬೇಕು. ಮತ್ತೆ ಹೇಳಕ್ ಕುಂತಿದಾರ, ಇದಗಾಕು ಪೈದಲ್ ಜಾನ, ಇದ್ಗಾಗಿ ನಾವು ನಡ್ಕೊಂಡು ಹೋಗ್ಬೇಕು. ಇದ್ಗಾಗಿ ಏನಿದೆ? ನಡ್ಕೊಂಡು ಹೋಗ್ಬೇಕು. ಈಗ ಇದ್ಗಾಗಿ ನಡ್ಕೊಂಡು ಹೋಗೋದು ಏನಾಗಿದೆ ಅಂದ್ರೆ, ಸ್ವಲ್ಪ ಜನರು ಅಚ್ಚಾ ಕಡೆ, ಸ್ವಲ್ಪ ಜನರು ಇಚ್ಚಾ ಕಡೆ, ಸ್ವಲ್ಪ ಜನರು ಅಚ್ಚಾ ಕಡೆ. ಇಮಾಮ್ ಸಾಬ್ರಿಗೆ ತಗೊಂಡು ಎಲ್ಲರೂ ಒಕ್ಕಟಾಗಿ ಎದಕ್ತಾರ, ತಕ್ಬೀರ್ ಅಂತ ಹೇಳ್ಕೊಂಡು ಹೋಗ್ತಾರ. ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್ ವಲಿಲ್ಲಾಹಿಲ್ ಹಮ್ದ್ ಅಂತ ತಕ್ಬೀರ್ ತಹರೀಮಾ ಇದೆ. ಆ ಹೇಳ್ಕೊಂಡು ನಾವು ಹೋಗ್ತೀವಿ. ಎಲ್ಲರೂ ಇದ್ಗಾಗಿ ಹೋಗೋ ಸಂದರ್ಭದಲ್ಲಿ ಒಕ್ಕಟಾಗಿ ಹೋಗಬೇಕು. ಮತ್ತು ಇದ್ಗ ಜಲ್ದ್ ಜಾನ ಆನಾ, ಸಮಯ ಹೇಳಿದೀವಿ. 8:30ಗೆ ಜಮಾತ್ ಇದೆ. ಬರ್ತಾರೆ ಯಾವಾಗ? 9:30ಗೆ 10 ಗಂಟೆಗೆ. ಯಾವಾಗ? ಇನ್ನು ಏನು ಮಾಡಕತ್ತಾರ? ಚರ್ಗಿ ತಗೊಂಡು ಹೊಂಟಿದಾರ. ಇನ್ನೂ ಏನು ಮಾಡ್ತಾರ? ಇನ್ನೂ ಹಲ್ಲೆ ತಿಕ್ಕಾಕೊಂಡಂತಾರ. ನಮ್ಮ ಪರಿಸ್ಥಿತಿ ಶರೀಯತ್ನಲ್ಲಿ ಏನಿದೆ? ಇದ್ಗಾಗಿ ಜಲ್ದಿ ಹೋಗಬೇಕು, ಜಲ್ದಿ ಬರಬೇಕು ಅಂತ ಹೇಳಕ್ ಕುಂತಿದ್ದಾರೆ ಅವರು. ಮತ್ತು ನಮಾಜ್ಕು ಜಾನೆ ಸೆ ಪೈಲೆ ಚಂದ್ ಖಜೂರೆ ಖಾಲೇನಾ, ಏನಂತಾರೆ? ಇದ್ಗಾಗಿ ಹೋಗೋದು ಮುಂಚೆ ಸ್ವಲ್ಪ ಉತ್ತತ್ತಿ ತಿನ್ನು ಹೋಗೋದು ಪ್ರಯತ್ನ ಮಾಡಬೇಕು. ಸ್ವಲ್ಪ ಏನಾದ್ರೆ 1, 2 ಆಗಲಿ ಉತ್ತತ್ತಿ ಇಲ್ಲಾಂದ್ರೆ 3, 5, 7 क्या कम पेस्ट मगर ताक हो, खजूरे ना हो तो कोई मीठी चीज खा के नमाज को पहले जाने की कोशिश करें. ಏನೇ ಉತ್ತತ್ತಿ ಇಲ್ಲಪ್ಪ ಅಂದರೆ ಶಿರ್ಕುಂಬ ಮಾಡಿರ್ತಾರ ಮನೆಯೊಳಗೆ ಬೆಳಗ್ಗೆನೆ. ಅಲ್ಹಮ್ದುಲಿಲ್ಲಾ ಶಿರ್ಕುಂಬ ಕುಡಿದು ಹೋಗೋ ಸಿಹಿ ಇದೆ, ಇಲ್ಲಾಂದರೆ ಬೇರೆ ಯಾವುದೇ ಸಿಹಿ ವಸ್ತು ತಿನ್ನು, ಇಲ್ಲಾಂದ್ರೆ ಕುಡಿದು ಹೋಗೋದು. ನಾವು ಇದ್ಗಾಗಿ ಪ್ರಯತ್ನ ಮಾಡಬೇಕು. ಇಷ್ಟಿದೆ. ಇದ್ಗಾಗಿ ಜಲ್ದಿ ಹೋಗಬೇಕು, ಇದ್ಗಾಗಿ ಜಲ್ದಿ ಬರಬೇಕು. ಇದ್ಗಾಗಿ ಹೋಗಿದ ನಂತರ